ಶನಿವಾರದ ಸಂಭ್ರಮನ ಇದು ಸ್ವಲ್ಪ ಸಣ್ಣ ಮಾಡ್ಬೋದಾ? ಹಾಂ, ಒಂದಿದ್ರೆ ಸಾಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾತಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ನಿನ್ನೆ ಚಿಂತನೆ ಮಾಡ್ತಾ ಇರುವಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಸ್ಮಾದ್ ಅಪರಿಹಾರ್ಯೇರ್ಥೆ ನತ್ವಂ ಶೋಚಿತುಮರ್ಹಸಿ, ಯಾವುದಕ್ಕೆ ಪರಿಹಾರ ಇಲ್ಲ ಅಂತಾಗ್ತದೋ, ಯಾವುದು ಪ್ರವಾಹತಃ ನಿತ್ಯ ಅಂತ ಅನಿಸಿದೆಯೋ ಅದನ್ನು ನೀನು ಮನಗಂಡ ಮೇಲೆ ಆ ವಿಷಯದಲ್ಲಿ ದುಃಖಿಸೋದ್ರಲ್ಲಿ ಅರ್ಥ ಇಲ್ಲ ಅಂತಂದ ಕೃಷ್ಣ. ಜನನ ಮರಣಗಳ ಪ್ರವಾಹವೇ ನಿತ್ಯ ಅಂತಾದಾಗ ಅದನ್ನು ಕಟ್ಟಿಕೊಂಡು ಅಷ್ಟು ಯಾಕೆ ದುಃಖ ಪಡ್ತಿದ್ದಿ? ಪ್ರತಿ ಜೀವರಾಶಿಗಳಿಗೆ ಜನನ ಮರಣದ ಪ್ರವಾಹ ನಿತ್ಯವೇ. ಜನನದ ಹಿಂದೆ ಮರಣ ಇರ್ತದೆ, ಮರಣದ ಹಿಂದೆ ಜನನ ಇರ್ತದೆ ಅಂತ ನಿರೂಪಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮನುಷ್ಯನ ಹುಟ್ಟು, ಮನುಷ್ಯನ ಸಾವು ಅಂದರೆ ಅಭಿಪ್ರಾಯ ಏನು? ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅನ್ನುವಂಥ ಮಾತಿನಿಂದ ಅದನ್ನೂ ಕೂಡ ಅನುಸಂಧಾನ ಮಾಡಿಸಿದ. ಇದಾದ ಬಳಿಕ ಮತ್ತೊಂದು ಅಭಿಪ್ರಾಯವನ್ನು ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಏನದು ಅಂದರೆ, ಭಗವಂತನಿಗೆ ಸ್ವಾತಂತ್ರ್ಯ ಇದೆ ಹೊರತು ಜೀವಾತ್ಮನಿಗಿಲ್ಲ. ಜೀವ ಏನೇ ಮಾಡೋದು ಅಂತಾದರೂ ಕೂಡ ಪರಮಾತ್ಮನ ಪ್ರೇರಣಾನುಸಾರನೇ ಮಾಡಬೇಕು, ಅವನೇ ಸ್ವತಂತ್ರ. ಈ ವಿಷಯದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ವಿಸ್ತಾರ ಮಾಡಿ ಅನುಸಂಧಾನ ಮಾಡಿಸಿ ಕೃಷ್ಣ ಅದನ್ನು ಮುಕ್ತಾಯ ಮಾಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಮಾತು ಬಂತು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೈನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈವ ಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಈ ಮಾತನ್ನು ಹೀಗೆ ಅರ್ಥ ಮಾಡಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಆಶ್ಚರ್ಯವತ್ ಪಶ್ಯತಿ, ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಪರಮಾತ್ಮನಲ್ಲಿ ಅಂತ ನಾವು ಅನುಸಂಧಾನ ಮಾಡ್ತಿರ್ತೇವೆ ಯಾವಾಗಲೂ. ಅದು ಬರಬೇಕು. ಯಾರಲ್ಲೋ ನಿಂತುಕೊಂಡು ಅವನೇ ಮಾತನಾಡಿಸ್ತಾನೆ, ಇನ್ನೊಬ್ಬರಲ್ಲಿ ನಿಂತುಕೊಂಡು ಆ ಮಾತನಾಡಿದ್ದನ್ನು ನೋಡಿ ಆಶ್ಚರ್ಯ ತಾನೇ ಪಡ್ತಿರ್ತಾನೆ. ಇದು ಭಗವಂತನ ಅದ್ಭುತತೆ. ಆಶ್ಚರ್ಯವತ್ ಪಶ್ಯತಿ, ಆಶ್ಚರ್ಯವತ್ ವದತಿ, ಆಶ್ಚರ್ಯಗೊಂಡವನಂತೆ ನೋಡ್ತಾನೆ, ಆಶ್ಚರ್ಯಗೊಂಡವನಂತೆ ಮಾತನಾಡ್ತಾನೆ. ಆದರೆ ತಾ ಮಾತ್ರ ಸರ್ವತಂತ್ರ ಸ್ವತಂತ್ರನೇ ಆಗಿದ್ದಾನೆ.
ಇದು ಭಗವಂತನ ವಿಚಿತ್ರವಾದ ಮಹಿಮೆ ಅಂತಾರೆ. ಆಶ್ಚರ್ಯವಚ್ಚೈವ ಮನ್ಯ ಶೃಣೋತಿ. ಅನೇಕರಲ್ಲಿ ನಿಂತುಕೊಂಡು ಕೇಳಲಿಕ್ಕೆ ಶುರು ಮಾಡ್ತಾನೆ. ಕೇಳಲಿಕ್ಕೆ ಶುರು ಮಾಡ್ತಾನೆ ಅಂದರೆ ಕೇಳೋದು ಬರೀ ಜೀವನಲ್ಲ, ಒಳಗೆ ನಿಂತು ಕೇಳಿಸೋನು ಯಾರಾಗಿರ್ತಾನಂತೆ? ಪರಮಾತ್ಮ ಆಗಿರ್ತಾನೆ, ಸ್ವತಂತ್ರ ಆದ್ದರಿಂದ. ಅದು ಹೇಗೆ ಕೇಳ್ತಾನೆ? ಏನೂ ಗೊತ್ತಿಲ್ಲವೋ ಏನೋ ಅನ್ನೋ ಹಾಗೆ ಕೇಳ್ತಾನೆ. ಮತ್ತೆ ಹೌದಾ ಹೌದಾ ಹಾಗಾಯ್ತಾ ಹೀಗಾಯ್ತಾ ಅಂತ ಏನು ಕೇಳ್ತೀರಿ? ಇದು ಭಗವಂತನ ಅದ್ಭುತವಾದ ಸ್ವಾತಂತ್ರ್ಯ ಹೀಗಿದೆ ಅಂತ ಅನುಸಂಧಾನ ಮಾಡಿಸ್ತಾ ಆ ಮಾತನ್ನು ನಮಗೆ ಚಿಂತನೆ ಮಾಡಿಸ್ತಾರೆ. ಮುಂದೆ ಹೇಳುವಾಗ ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ನೀವು ಗಮನಿಸ್ರಿ, ಈಗಾಗಲೇ ನಿನ್ನೆ ಹಾಗೂ ಇವತ್ತು ಪ್ರವಚನದಲ್ಲಿ ನೀವು 25ನೇ ಪದ್ಯದಲ್ಲಿ ಒಂದ್ಸಲಿ ಹೇಳಿದ ಕೃಷ್ಣ ನಾನು ಶೋಚಿತುಮರ್ಹಸಿ ಅಂತ ಒಂದು ಕಡೆ ಅಂದ. ನೈನಂ ಶೋಚಿತುಮರ್ಹಸಿ ಅಂತ 26ನೇ ಪದ್ಯದಲ್ಲಿ ಮತ್ತೊಂದು ಸಲ ಅಂದ. 27ರಲ್ಲಿ ನತ್ವಂ ಶೋಚಿತುಮರ್ಹಸಿ ಅಂತ ಮತ್ತೆ ಹೇಳಿದ. ಆಮೇಲೆ ಮತ್ತೆ ಪುನಃ ಕೃಷ್ಣ ಅಂತಾನೆ ಇಲ್ಲಿ ನತ್ವಂ ಶೋಚಿತುಮರ್ಹಸಿ ಅಂತ. ಎಷ್ಟು ಸಲ ಈ ವಿಷಯದಲ್ಲಿ ಶೋಕ ಪಡೋದ್ರಲ್ಲಿ ಅರ್ಥ ಇಲ್ಲ ಒಂದು ಸಲ ಹೇಳಬೇಕಲ್ಲ, ಮತ್ತೆ ಹೇಳ್ತಾನೆ ಈ ವಿಷಯದಲ್ಲಿ ಶೋಕ ಪಡೋದ್ರಲ್ಲಿ ಅರ್ಥ ಇಲ್ಲ ಅಂತಾನೆ. ಮತ್ತೆ ಹೇಳ್ತಾನೆ ಮತ್ತೊಂದು ವಿಷಯ ಹೇಳಿ ಈ ವಿಷಯದಲ್ಲಿ ಶೋಕ ಪಡೋದ್ರಲ್ಲೂ ಅರ್ಥ ಇಲ್ಲ ಅಂತ. ಕೃಷ್ಣ ಈ ಮಾತನ್ನು ಆಡಿ ನಮಗೆ ಸೂಚಿಸ್ತಾ ಇರೋ ಅಂಶ ಏನು ಅಂದರೆ, ಯಾವುದನ್ನು ತಲೆಗೆ ಬಹಳ ಬಿಸಿ ಮಾಡಿಕೊಂಡು ನಾವು ದುಃಖ ಪಡ್ತಿದ್ದೇವಲ್ಲ ಬದುಕಿನೊಳಗೆ, ಅದನ್ನೇ ಎತ್ತಿ ತೋರಿಸಿ ಕೃಷ್ಣ ಹೇಳ್ತಾನೆ ಈ ವಿಷಯ ಶೋಕ ಪಡೋದೇ ಅಲ್ಲ ಅಂತಂತಾನೆ ಕೃಷ್ಣ. ನತ್ವಂ ಶೋಚಿತುಮರ್ಹಸಿ, ಅದು ಇದು ಸಮಸ್ಯೆ, ಇದು ಸಮಸ್ಯೆನೇ ಅಲ್ಲ. ಯಾವುದನ್ನು ನೀನು ಸಮಸ್ಯೆ ಅಂತ ಅಂದ್ಕೊಂಡಿದ್ದಿ ಅದು ಸಮಸ್ಯೆನೇ ಅಲ್ಲ. ಯಾವುದು ಪರಿಹಾರ ಇರ್ತದೆ ಅದು ತಾನೇ ಸಮಸ್ಯೆ. ಆದ್ದರಿಂದ ಈ ವಿಷಯದಲ್ಲಿ ನೀ ಶೋಕ ಪಡಬೇಡ ಅಂತಾನೆ. ಮತ್ತೆ ಪುನಃ ಈಗಲೂ ಆ ಮಾತನ್ನು ಹೇಳ್ತಾನೆ ಕೃಷ್ಣ. ಈ ಎಲ್ಲೆಲ್ಲಿ ಈ ಮಾತನ್ನು ಹೇಳ್ತಿದ್ದಾನೆ ಅಲ್ಲಲ್ಲೆಲ್ಲ ಪ್ರಮುಖವಾಗಿ ಭಗವಂತ ಮನಸ್ಸಿನಲ್ಲಿಟ್ಟುಕೊಂಡಿರೋ ಕಾರಣ ಯಾವುದು ಅಂದರೆ, ನೀನು ಅಸ್ವತಂತ್ರ, ನಾ ಸ್ವತಂತ್ರ. ನಾನು ಸ್ವತಂತ್ರನಾಗಿ ಎಲ್ಲರೊಳಗಿದ್ದು ಎಲ್ಲ ಕಾರ್ಯ ಮಾಡಿಸ್ತಿರ್ತೇನಾದ ಕಾರಣ ನೀನು ಅಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನೋಡಿ. ಇದು ನಮಗೆ ದೃಢವಾಗಲಿಕ್ಕೆ ಬಹಳ ಸಮಯ ತಗೊಳ್ಳೋದು ಇದೇ ವಿಷಯ. ಉಳಿದೆಲ್ಲ ನೀವು ಏನು ಬೇಕಾದ ವಿಷಯಗಳನ್ನು ಮನುಷ್ಯನಿಗೆ ಮನದಟ್ಟು ಮಾಡಿಸ್ಬೋದು. ದೇವರು ಸ್ವತಂತ್ರ, ಅವ ನನ್ನೊಳಗೆ ಬಿಂಬನಾಗಿದ್ದು ಎಲ್ಲ ಮಾಡಿಸ್ತಾನೆ, ಅವರೊಳಗೂ ಅವನೇ ಬಿಂಬನಾಗಿದ್ದು ಮಾಡಿಸ್ತಾನೆ. ಇದು ನಮಗೆ ತಿಳಿಯೋದು ಭಾಳ ನಿಧಾನ ಆಗಿಬಿಡ್ತದೆ. ಹೀಗಾಗಿ ನಾವು ಇದ್ದು ಬದ್ದು ವಿಷಯಗಳು ಸಣ್ಣದಾದರೂ ದುಃಖ ಪಡ್ತೇವೆ, ದೊಡ್ಡದಾದರೂ ದುಃಖ ಪಟ್ಬಿಡ್ತೇವೆ. ಆದರೆ ಪರಮಾತ್ಮ ಮಾತ್ರ ಅದನ್ನೇ ಸ್ಪಷ್ಟಪಡಿಸ್ತಾನೆ. ನತ್ವಂ ಶೋಚಿತುಮರ್ಹಸಿ ಅಂತಾನೆ ಮತ್ತೆ ಪುನಃ. ನೋಡಿ ಹೇಳ್ತಾನೆ, ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಇದು ನಮಗೆ ಸ್ಪಷ್ಟವಾದ ಅನುಸಂಧಾನಕ್ಕೆ ಬರ್ತದೆ. ದೇಹಿ ನಿತ್ಯಮವಧ್ಯೋಯಂ, ಹಿಂದೆ ಹೇಳಿದಂತೆ ದೇಹ ಯೋಗ ದೇಹ ವಿಯೋಗವೇ ಮರಣ ಹಾಗೂ ಜನನಗಳಾದ್ದರಿಂದ ಜೀವನಿಗೆ ಎಂದಿದ್ರೂ ಕೂಡ ನಾಶ ಇಲ್ಲ. ಒಳಗಿರೋ ಪರಮಾತ್ಮನಿಗೂ ನಾಶ ಇಲ್ಲ, ಸರ್ವಥಾ ನಾಶ ಇಲ್ಲ. ಅಂದಮೇಲೆ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಸರ್ವಾಣಿ ಭೂತಾನಿ, ಎಲ್ಲ ಜೀವರಾಶಿಗಳು ಕೂಡ ನಿತ್ಯರೇ, ಅವರಿಗೆ ನಾಶ ಅನ್ನೋ ಪ್ರಶ್ನೆಯೇ ಇಲ್ಲ. ಭಗವಂತನ ಸ್ವರೂಪರೇ, ಪರಮಾತ್ಮನ ಸ್ವರೂಪರಾದ ಮೇಲೂ ನಾಶದ ಪ್ರಶ್ನೆ ಉಳಿಯೋದಿಲ್ಲ. ಸ್ವಾತಂತ್ರ್ಯ ನನಗಿದೆ, ಜೀವನಿಗೆ ಅಸ್ವಾತಂತ್ರ್ಯ ಇದೆ. ಇಷ್ಟೆಲ್ಲ ವಿಷಯಗಳನ್ನು ಸ್ಪಷ್ಟಪಡಿಸಿ ಮತ್ತೆ ಕೊನೆಗೆ ಬಂದು ಉಪಸಂಹಾರ ಮಾಡೋದು ಕೃಷ್ಣ ಎಲ್ಲಿ ಅಂದರೆ ನತ್ವಂ ಶೋಚಿತುಮರ್ಹಸಿ ಅಂತಂತಾನೆ. ಈ ಕಾರಣ ನೀನು ಮನಸ್ಸಿನಲ್ಲಿ ತಂದುಕೋ, ಶೋಕ ಪಡೋದ್ರಲ್ಲಿ ಅರ್ಥ ಇಲ್ಲಪ್ಪ ಅಂತ ಮತ್ತೆ ಅಲ್ಲಿಗೆ ಉಪಸಂಹಾರ ಮಾಡಿಬಿಟ್ಟೆ. ನಾವು ಭಾಳ ಮರಗಲಿಕ್ಕೆ ಶುರು ಮಾಡಿರ್ತೇವೆ. ಛೇ ಹಂಗಾಗಬಾರ್ದಾಗಿತ್ತು, ಛೇ ಹಿಂಗಾಗಬಾರ್ದಾಗಿತ್ತು.
ಹಂಗಾಗಬಾರ್ದಿತ್ತು ಹಿಂಗಾಗಬಾರ್ದಾಗಿತ್ತು ಅಂತ ಅನ್ಲಿಕ್ಕೆ ನಾವೇನು ಸ್ವತಂತ್ರರೇ? ಹೀಗೆ ಮಾಡಬೇಕು ಹಾಗೆ ಆಗಬೇಕು ಅಂತ ಅನ್ಲಿಕ್ಕೆ ನಾವು ಸ್ವತಂತ್ರರೇ? ಒಂದು ವೇಳೆ ನಾವು ಸ್ವತಂತ್ರ ಆಗಿದ್ದರೆ ಹೇಳಬೇಕು. ನಾವು ಅಸ್ವತಂತ್ರರು. ಅದನ್ನೇ ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ, ಸ್ಥಿರಪಡಿಸ್ತಿದ್ದಾನೆ ಪ್ರತಿಯೊಬ್ಬ ಮನುಷ್ಯನಿಗೂ. ನೀನು ಅಸ್ವತಂತ್ರನೋ? ನಿನ್ನ ಕೈಯಲ್ಲಿ ಏನೂ ಇಲ್ವೋ? ಹೇಳಿದ್ದೇನೆ, ಸ್ವತಂತ್ರ ಅಸ್ವತಂತ್ರ ಅನ್ನೋ ವಿವೇಕ ಯಾವಾಗ ನಮ್ಮಲ್ಲಿ ಜಾಗೃತ ಆಗ್ತದೆ ಆಗ ನಮ್ಮ ದುಃಖಗಳು ಕಡಿಮೆ ಆಗಲಿಕ್ಕೆ ಶುರು ಆಗ್ತವೆ. ಏನಾದರೂ ಬಹುಬೇಗ ನಾವು ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಶುರು ಮಾಡ್ತೀವಿ. ಇನ್ಮೇಲಿಂದ ನಾನಂತೂ ನನ್ನದೇ ಆದ ಬದುಕಿನ ನಾನು ನಿರ್ಧಾರ ಮಾಡಿ ನಾನು ನಡೆಸ್ತೇನೆ ಅಂತಂದರೆ ಸಾಧ್ಯ ಇಲ್ಲ. ಒಳಗೊಬ್ಬ ಇದ್ದಾನೆ, ಅವ ನಡೆಸ್ತಾನೆ, ನಡೀತೇನೆ ಅಷ್ಟೆ. ಇದು ಯಾವಾಗ ಬರ್ತದೆ ಆಗ ನಮ್ಮ ಶೋಕಗಳೆಲ್ಲ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ. ಇಲ್ಲಿ ತನಕ ಇಷ್ಟು ವಿಷಯವನ್ನು ಪ್ರಸ್ತಾಪಪಡಿಸಿ ಕೃಷ್ಣ ಇನ್ನೊಂದು ಪ್ರಶ್ನೆ ಮಾಡಿದ್ದ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಅರ್ಜುನ ಮಾಡಿದಂಥ ಪ್ರಶ್ನೆ ಹಿಂದೆ 28ನೇ ಪದ್ಯ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಶ್ರೀಕೃಷ್ಣ ನನಗೆ ಯುದ್ಧ ಮಾಡಲಿಕ್ಕೆ ಅಂತ ರಣಾಂಗಣಕ್ಕೆ ಬಂದಿದ್ದೇನೆ ಖರೆ, ಆದರೆ ದೇಹ ನಡುಗ್ತಾ ಇದೆ ಅಂತಿದ್ದಂತೆ. ಶರೀರೇ ಮೇ ವೇಪಥು, ನನಗೆ ದೇಹ ನಡುಗ್ತಾ ಇದೆ, ಮೈಯಲ್ಲಿ ರೋಮಹರ್ಷ ಆಗ್ತಾ ಇದೆ, ರೋಮಾಂಚ. ನಾನು ಯುದ್ಧ ಮಾಡಲಿಕ್ಕೆ ತೊಡಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಾಂಡೀವಂ ಸಂಸ್ರತೆ ಹಸ್ತಾತ್, ಬಿಲ್ಲು ಕೈಯಿಂದ ಜಾರಿ ಬೀಳ್ತಾ ಇದೆ. ಹಿಂದೆಲ್ಲ ಪ್ರಶ್ನೆ ಹಾಕಿದ್ದು ನಿಮಗೆ ನೆನಪಿರಬೇಕು. ಈ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂಥೇಳಿ ಈಗ ಮತ್ತೆ ಶುರು ಮಾಡಿದ. ಇಷ್ಟೊತ್ತು ತನಕ ನಾವು ಜೀವನ ನಿತ್ಯತ್ವ, ಭಗವಂತನ ನಿತ್ಯತ್ವ, ಅವನ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಜೀವಂದು, ಅವನಲ್ಲಿ ಬಿಂಬತೆ, ಇವನಲ್ಲಿ ಪ್ರತಿಬಿಂಬತೆ, ಇದನ್ನೆಲ್ಲ ಮನಗಾಣ್ತಾ ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಈಗ ಕೃಷ್ಣ ತಗೊಂಡ ಅರ್ಜುನನ ಪ್ರಶ್ನೆಗೆ ಮತ್ತು ಉತ್ತರ ಕೊಡಬೇಕೀಗ ಅಂತ. ಕೃಷ್ಣ ಅಂತಾನೆ, ನಡುಕ ಎಲ್ಲಿ ಬರಬೇಕು, ನಡುಕ ಎಲ್ಲಿ ಬರಬಾರ್ದು ಅಂತ. ಗಮನಿಸ್ರಿ ಕೃಷ್ಣನ ಮಾತು. ನಿನಗೆ ನಡುಗ್ತಾ ಇದೆ ದೇಹ ಅಂತಿದೆಯಲ್ಲ, ಧರ್ಮ ಕಂಡು ನಡುಗೋದು ಅಂತ ಇಲ್ಲೋ ಅರ್ಜುನ ಅಂತಂದ ಕೃಷ್ಣ. ಧರ್ಮ ಮಾಡಬೇಕಾದಾಗ ನಡಗಬಾರ್ದಂತೆ. ಯಾವುದನ್ನು ಧರ್ಮ ಅಂತ ಮನಗಾಣ್ತಾನೋ ನಡಕ ಬರಬಾರ್ದು. ಅಲ್ಲಿ ನಡಕ ಬರ್ತದೆ ಅಂದರೆ ಏನರ್ಥ? ಧರ್ಮ ಮಾಡೋ ವಿಷಯದಲ್ಲಿ ನಡಗೋದಾ? ಇದೇ ಉತ್ತರ ಕೃಷ್ಣ ಕೊಟ್ಟದ್ದು. ಅಧರ್ಮ ಮಾಡಬೇಕಾದ್ರೆ ಛೇ ಇದು ಅಧರ್ಮ ಅಂತ, ಅಧರ್ಮದ ಹಿನ್ನೆಲೆಯಲ್ಲಿ ನಮಗೆ ಭಯ ಉಂಟಾಗಬೇಕು, ಪಾಪ ಬರ್ಬೋದು, ನರಕ ಬರ್ಬೋದು ಅಂತ. ಧರ್ಮ ಅಂತ ಮನಗಂಡಾಗ ಅದನ್ನು ನಡಗುತ್ತದೆ ಅಂತಂದ್ರೆ ಅರ್ಥ ಏನು? ಗಮನಿಸಿದ್ರೆ ಕೃಷ್ಣನ ಉತ್ತರದ ಸ್ಟೈಲ್ ಹೇಗಿದೆ ಅಂತ. ಅದಕ್ಕೆ ಯಾವುದು ಧರ್ಮ ಅಂತ ಆಗ್ತದೆ ಅಲ್ಲಿ ನಡಕ ಬರಬಾರ್ದಂತೆ. ಯಾರೋ ಕೇಳಿದ್ರು ಇದು ಧರ್ಮ ಅಂತ ಗುರುತಿಸೋದೇ ಕಷ್ಟ ಆಗಿದೆ ಇತ್ತೀಚೆಗೆ ಅಂತ. ಇದು ದೊಡ್ಡ ಅನರ್ಥ. ಅಂದರೆ ನಮ್ಮ ಎಜುಕೇಷನ್ ಎಷ್ಟು ಮ್ಯಾಲಿದೆ ಅಂತ ವಿಚಾರ ಮಾಡಿರಿ. ಮನುಷ್ಯನಿಗೆ ಇದು ಧರ್ಮ ಅಂತ ಗುರುತಿಸ್ಲಿಕ್ಕೆ ಒಂದು CET ಎಕ್ಸಾಮ್ ಇಡಬೇಕು ಅಂದರೆ ಕಷ್ಟ ಆಗ್ತದೆ. ಅಂದರೆ ನಾವು ನಮ್ಮ ಪರಿಸರದೊಳಗೆ ನಾವು ಇವತ್ತೇನು ಬೆಳೀತಿದ್ದೇವೆ, ನಾವು ಬೆಳೆಯುವ ಬೆಳವಣಿಗೆ ಏನೇ ನಮಗೇನು ಮಾಡ್ತಾ ಇದೆ ಅಂದರೆ ಎಷ್ಟರ ಮಟ್ಟಿಗೆ ಅದು ಅವಾಗವಾಗ ಅನ್ನಿಸ್ತಿರ್ತದೆ, ಇದು ಹುಳಿನೋ ಸಿಹಿನೋ ಅಂತ ಮುಂದೆ ಸಂದೇಹ ಬಂದರೂ ಇನ್ನೇನು ನಮಗೆ ಆಶ್ಚರ್ಯ ಅಲ್ಲ ಅನ್ನಿಸ್ತದೆ. ಅಂಥ ಕಾಲು ಬಂದರೂ ಬಂತೆ ಅಲ್ಲ. ಇದು ಧರ್ಮ, ಇದು ಅಧರ್ಮ ಅಂತ ಗುರುತಿಸ್ಕೊಳ್ಳಿಕ್ಕೂ ಸಾಧ್ಯವಾಗದಷ್ಟರ ಮಟ್ಟಿಗೆ ಅಂದರೆ ಕೃಷ್ಣನ ಭಗವದ್ಗೀತೆ ಅಂತೂ ಆ ಸ್ತರದಲ್ಲಿ ಹೇಳ್ತಿದ್ದಾನೆ ಕೃಷ್ಣ. ಯಾವ ಸ್ತರದಲ್ಲಿ ಅಂದರೆ ಆಲ್ರೆಡಿ ಇವರ ಬೆಳವಣಿಗೆಯಲ್ಲಿ ಇದು ಧರ್ಮ ಇದು ಅಧರ್ಮ ಅಂತ ಮನೆಯೊಳಗೆ ಬೆಳವಣಿಗೆಯಲ್ಲೇ ಗೊತ್ತಾಗಿರ್ತದೆ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ಅವರ ಮನೆ ಬೆಳವಣಿಗೆಯ ಪರಿಸರದಲ್ಲೇ ತಿಳ್ಕೊಂಡು ಬಿಟ್ಟಿರ್ತಾನೆ ಆಲ್ರೆಡಿ. ಅಷ್ಟು ವ್ಯವಸ್ಥೆಯಲ್ಲಿದ್ದವನಿಗೆ ಅವನಿಗೆ ಸ್ವಲ್ಪ ಇದು ಯಾಕೋ ಮಾಡಲೋ ಬೇಡೋ ಅಂತ ಅನಿಸಿದಾಗ ಮಾರ್ಗದರ್ಶನ ಮಾಡಬೇಕಾಗ್ತದೆ ಅಂತ ಹೇಳಿ ಕೃಷ್ಣನಂಥ ಮಾತು ಅವನಿಗೆ. ಈ ಧರ್ಮ ಅನ್ನೋ ವಿವೇಕವನ್ನೇ ಕೊಡಲಿಕ್ಕಾಗದೇ ಇರೋ ಸ್ತರದಲ್ಲಿರೋರಿಗೆ ಮಾತನಾಡೋದು ಅಂದರೆ ಇದು ದೊಡ್ಡ ಕಷ್ಟದ ಪರಿಸ್ಥಿತಿ ಇವತ್ತು.
ಆದರೆ ಕೃಷ್ಣನ ಮಾತಿನ ಮರ್ಮ ಅಂತೂ ಚಿಂತನೆ ಮಾಡಿರಿ ನೀವು. ಕೃಷ್ಣ ಹೇಳ್ದ, ನಡಗಬೇಡಿ. ಯಾಕೆ ನಡಗತಿ ನಡುಗೋಂಥದ್ದೇನಾಗಿದೆ ಅಂದರೆ ಏನು? ಕೃಷ್ಣ ಅಂದ, ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ ಅಂತಂದ ಕೃಷ್ಣ. ನೀವು ಈ ಮಾತನ್ನು ಎಷ್ಟು ಚೆನ್ನಾಗಿ ಗಮನಿಸಿದರೆ ನಮ್ಮ ಬದುಕಿನೊಳಗೆ ಬಹಳ ಅನುಸಂಧಾನ ಬರ್ತದೆ. ನಾವು ಯಾವ ಹೆಜ್ಜೆ ಇಡ್ತಿರ್ತೇವೆ ಅದು ಧರ್ಮವೋ ಅಧರ್ಮವೋ ಅಂತ ನಾವು ತಾನೇ ತೀರ್ಮಾನ ಮಾಡಬೇಕು. ಸಾಕಷ್ಟು ಜನ ಇನ್ನೊಬ್ಬರಿಂದ ಕೇಳ್ಕೊಂಡು ತಿಳ್ಕೊಳ್ಳಿಕ್ಕೆ ಹೋಗ್ತಾ, ಅದು ಇನ್ನೂ ಅನರ್ಥಕ್ಕಾಗಿರ್ತದೆ. ಅದಕ್ಕೆ ಹೇಳ್ತಿರ್ತೀನಿ, ಈ ಧರ್ಮ ಅನ್ನೋ ಶಬ್ದ ಬಂದ ಕೂಡಲೇ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯ ಅದನ್ನು ಬಣ್ಣಿಸಿಕೊಂಡು ಇವ್ರನ್ನ ಕೇಳಲಿಕ್ಕೆ ಹೋಗಿ ಅವರು ತಮ್ಮ ಮೂಗಿನೇರಿದ ಧರ್ಮ ಅವ್ರು ಹೇಳ್ತಾರೆ. ಅದು ಇವನಿಗಂತೂ ಸರ್ವಥಾ ಸಾಧ್ಯ ಇಲ್ಲ, ಮತ್ತು ಇವನಿಗಂತೂ ಅದು ಸರ್ವಥಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮೂಗಿನೇರಿದ್ದು ಅವ್ರು ಬಿಡಲ್ಲ. ಇವ ಕೇಳಿದ್ದಕ್ಕೆ ಅವ್ರ ಹೆಸರು ಅವ್ರು ಹೇಳಿಬಿಡ್ತಾರೆ. ಆವಾಗ ಇವನಿಗೆ ಮತ್ತೆ ಶುರು ಆಗ್ತದೆ, ಅಯ್ಯಯ್ಯೋ ನಾ ಮಾಡಿದ್ದು ಸರಿ ಇಲ್ಲೇನೋ ಅಂತ. ಇದೇ ಆಗಿರೋದು ಅನರ್ಥ. ಒಂದು ಅಂಶ ನೆನಪಿಟ್ಕೊಳ್ಳೋಣ. ಕೃಷ್ಣನ ದೃಷ್ಟಿಯಲ್ಲಿ ಸ್ವಧರ್ಮ ಈ ಶಬ್ದ ಭಗವದ್ಗೀತೆಯಲ್ಲಿ ಸಾಕಷ್ಟು ಕಡೆ ಮುಂದೂ ಬರ್ತದೆ ಈ ಶಬ್ದ. ಏನು ಕೃಷ್ಣ ಯಾವುದನ್ನು ಸ್ವಧರ್ಮ ಅಂತ ಹೇಳಿದ್ದಾನೆ, ನಾವಿದನ್ನು ಅನುಸಂಧಾನ ಹೇಗೆ ಮಾಡಬೇಕು? ಸ್ವಧರ್ಮ ಅನ್ನೋ ಶಬ್ದವನ್ನು ಕೃಷ್ಣ ಯಾವ ಅರ್ಥದಲ್ಲಿ ಆಡ್ತಾನೆ ಅಂದರೆ, ನಮಗಾಗಿ ಪರಮಾತ್ಮ ಧರ್ಮ ಅನ್ನೋ ಶಬ್ದ ಆಡೋದು ನಮ್ಮದೇ ಆದ ಕರ್ತವ್ಯವನ್ನು ಧರ್ಮ ಅಂತ ಆಡಿದ್ದಾನೆ. ಮೊದಲು ಅಲ್ಲಿಗೆ ತಿಳ್ಕೊಳ್ಬೇಕು. ಕರ್ತವ್ಯವೇ ದೊಡ್ಡ ಧರ್ಮ. ಇದು ಕೃಷ್ಣನ ಅದ್ಭುತವಾದ ಮನಸ್ಥಿತಿ. ಇದು ಕೃಷ್ಣ ಪ್ರತಿಯೊಬ್ಬ ಮಾನವನನ್ನು ಎತ್ತರಕ್ಕೆ ತರಲಿಕ್ಕೆ ಆಡುವ ಅದ್ಭುತವಾದ ಶಬ್ದ. ಇದು ಸ್ವಧರ್ಮ, ಅವನಿಗೆ ವಿಹಿತವಾದ ಕರ್ತವ್ಯ. ಇದೇ ಧರ್ಮ ಅಂತಾನೆ ಕೃಷ್ಣ. ನೀನು ಭೂಮಿಗೆ ಬರುವಾಗಲೇ ನಿನ್ನ ಬೆನ್ನಹತ್ತಿ ನಿನ್ನಿಂದ ಬೇರ್ಪಡಿಸ್ಲಿಕ್ಕೆ ಆಗದ ನಿಂದೇ ಆದ ಕರ್ತವ್ಯ ಅಂತಿರ್ತದಲ್ಲ, ಅದೇ ಸ್ವಧರ್ಮ ಅಂತಂದರೆ. ಅದು ಅವರವರಿಗೆ ಗೊತ್ತಾಗ್ತದೆ. ನನ್ನ ಪ್ರಕಾರ ಇದು ಎಕ್ಸ್ಪ್ಲೇನ್ ಮಾಡುವಂಥದ್ದಲ್ಲ ಪ್ರವಚನದಲ್ಲಿ ಅಂದ್ಕೊಳ್ತೀನಿ. ಅವನಿಗೆ ತಿಳಿತದೆ. ಬದುಕಿನ ಮೇಲೆ ಭೂಮಿ ಮೇಲೆ ಬಂದು ಕೂಡಲೇ ಅವನಿಗೆ ಅದು ತಿಳಿತದೆ. ಅದು ತಿಳಿಯೋದಿಲ್ಲ ಅಂತಲ್ಲ. ಆದರೆ ಕೃಷ್ಣ ಅದನ್ನು ಸಾಮಾನ್ಯ ಶಬ್ದದಲ್ಲಿ ಆಡ್ತಾ ಬರ್ತಾನೆ. ಸ್ವಧರ್ಮ 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 ಅಂತಿರ್ತಾನೆ. ಅದು ಅವ ತಿಳ್ಕೊಳ್ತಾನೆ, ಅವ ತಿಳಿತಾನೆ ಅಂತ ಅಭಿಪ್ರಾಯ ಅಷ್ಟೆ. ಅದು ಏನು ಅಂತ ಗುರುತಿಸ್ಕೊ. ಅದನ್ನು ಗುರುತಿಸ್ಕೊಂಡು ಅದು ಧರ್ಮ ಅಂತ ಆದಮೇಲೆ, ಅದು ಕರ್ತವ್ಯ ಅಂತ ಆದಮೇಲೆ, ಯಾವುದು ಕರ್ತವ್ಯ ಅಂತ ಆಗಿರ್ತದೋ ಅದನ್ನು ಮಾಡಬೇಕಾದ್ರೆ ನಡಗೋದ್ರಲ್ಲಿ ಅರ್ಥ ಇಲ್ಲ ಅಂತಂತ. ಕರ್ತವ್ಯ ಮಾಡಬೇಕಾದ್ರೆ ನಡಗಿದ್ರೆ ಏನರ್ಥನೋ ನೋಡಿ ಹೇಳ್ತಾನೆ ಕೃಷ್ಣ. ಬದುಕಿನಲ್ಲಿ ಯಾವುದು ಶ್ರೇಯಸ್ಕರವೋ ಅದನ್ನು ಮಾಡುವಾಗಲೂ ನಡಗಬಾರ್ದಂತೆ. ಯಾವುದು ಕರ್ತವ್ಯವೋ ಅದು ಕರ್ತವ್ಯ ಅಂತ ತಿಳಿದು ಮಾಡುವಾಗಲೂ ನಡಗಬಾರ್ದಂತೆ. ಎರಡೂ ಕಾರಣ ಸ್ಪಷ್ಟವಾಗಿದೆ. ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇದು ಧರ್ಮಯುದ್ಧ. ನೀನು ನಡೆಸ್ತಾ ಇರುವ ಯುದ್ಧ ಧರ್ಮಯುದ್ಧ. ಇದಕ್ಕಿಂತ ಶ್ರೇಯಸ್ಕರವಾದದ್ದು ನಿನಗೆ ಮತ್ತೊಂದು ಇಲ್ಲ. ಇಲ್ಲಿ ಕ್ಷತ್ರಿಯಸ್ಯ ಅಂತ ಶಬ್ದ ಆಡಿ ಪರ್ಟಿಕ್ಯುಲರ್ ಅರ್ಜುನನಿಗೆ ಹೇಳಿದಾನೆ ಅಂತ ಮೇಲ್ನೋಟ. ಒಳನೋಟಕ್ಕೆ ಅನುಸಂಧಾನ ಮಾಡೋದಾದರೆ ನಾವು ಈ ಪದ್ಯವನ್ನು ನಮಗೆಲ್ಲ ಕೃಷ್ಣ ಹೇಳಲಿಕ್ಕೆ ಹೊರಟಿದ್ದಾನೆ ಈ ಮಾತನ್ನು. ಹೇಗೆ? ಧರ್ಮಯುದ್ಧ ಅರ್ಜುನನಿಗೆ ಅನಿವಾರ್ಯ, ಅವಶ್ಯಕ. ಅದೇ ಅವನಿಗೆ ಶ್ರೇಯಸ್ಕರ. ನಮ್ಮ ಬದುಕಿನೊಳಗೂ ನಮ್ಮ ಕರ್ತವ್ಯ ಕರ್ಮಾನುಷ್ಠಾನ ಅವಶ್ಯಕ, ಅನಿವಾರ್ಯ, ಶ್ರೇಯಸ್ಕರ. ಅದು ಯುದ್ಧ ಅರ್ಜುನನಿಗಾಗಿರ್ಬೋದು, ಬದುಕಿನಲ್ಲಿ ನಮ್ಮ ಕರ್ತವ್ಯದ ನಿರ್ವಹಣೆ ನಮಗಾಗಿದೆ. ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋದರೆ ನಮಗದೇ ಶ್ರೇಯಸ್ಕರ. ಯೋಚನೆ ಮಾಡಿ ನೋಡೋಣ. ಬೇಕಂದರೆ ಬದುಕಿನಲ್ಲಿ ಇಷ್ಟು ವರ್ಷ ವಯಸ್ಸಾಯಿತು ನನಗಂತೂ, ನನ್ನ ವಯಸ್ಸಿನ ಅಂತರ ಇಷ್ಟಾಗಿದೆ, ಈಗಾಗಲೇ ಕಳೆದಿದ್ದೇನೆ. ನನ್ನ ಕರ್ತವ್ಯ ಅಂತ ಯಾವುದು, ನಾನು ಏನು ಮಾಡಿದ್ದೇನೆ ನೋಡಿದರೆ ಸಾಕಂತ. ನನ್ನ ಕರ್ತವ್ಯ ಯಾವುದು, ನಾನು ಅದನ್ನು ಹೇಗೆ ನಿಭಾಯಿಸಿದ್ದೇನೆ. ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ ಅಂದರೆ ಎಲ್ಲರೂ ಅದನ್ನು ಅನ್ವಯ ಮಾಡ್ತಾ ಬರಬೇಕು. ಎಲ್ಲರೂ ಅದನ್ನು ಅನುಸಂಧಾನ ಮಾಡ್ತಾ ಬರಬೇಕು. ಇದು ನನ್ನ ಕರ್ತವ್ಯ.
ಇದು ನನ್ನ ಕರ್ತವ್ಯ ಅಂತ ತಾನು ಪತ್ತೆ ಹಚ್ಚಬೇಕು, ತಾನು ಗುರುತಿಸ್ಕೊಳ್ಬೇಕು. ಅದನ್ನು ಮಾಡುವಾಗ ಹಿಂದೇಟು ಹಾಕಿದರೂ ಉಪಯೋಗ ಇಲ್ಲ. ಇದನ್ನು ಕೃಷ್ಣ ನಿಷೇಧ ಮಾಡ್ತಾನೆ. ಅದು ಬೇಡ. ಅದನ್ನು ಮಾಡುವಾಗ ಹಿಂದೇಟು ಹಾಕಬೇಡ. ಎರಡು ಅಂಶ ನೆನಪಿಟ್ಟುಕೊಳ್ಳೋಣ. ಮಾಡಬಾರ್ದದ್ದು ಒಂದು, ಮಾಡಲೇಬೇಕಾದದ್ದು ಒಂದು. ನಮ್ಮ ಬದುಕು ಹೆಂಗಾಗಿರ್ತದೆ ಅಂದ್ರೆ, ಮಾಡಲೇಬೇಕಾದದ್ದು ಬಿಟ್ಟಿರ್ತೀವಿ, ಮಾಡಬಾರ್ದದ್ದು 100 ತಲೆ ಮೇಲೆ ಹಾಕ್ಕೊಂಡಿರ್ತೀವಿ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಭಾಳ ಇದೆ. ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಬೈಯೋಂಗೂ ಇಲ್ಲ, ಆಡೋಂಗೂ ಇಲ್ಲ, ನಮ್ಮನ್ನೇ ಬೈಕೋಬೇಕಾಗ್ತದೆ ಅವಾಗ. ಆದರೆ ಕೃಷ್ಣ ಹೇಳೋದು ಇಷ್ಟು: ನೀನು ಮಾಡಲೇಬೇಕಾದದ್ದು ಅಂತೇನು ನಿನಗಾಗಿ ಅಂತಿದೆ, ಅದು ನಿನಗೆ ಸ್ವಧರ್ಮ ಅಂತ ಆಗ್ತದೆ. ಅದನ್ನು ನೀ ಮಾಡದೇ ಹೋದರೆ ಅದರಿಂದ ನಿನಗೆ ಅನರ್ಥ ಆಗ್ತದೆ. ಅದನ್ನು ಮಾಡುವಾಗ ನಡಗೋ ಕಾರಣ ಇಲ್ಲ. ಅದನ್ನು ಮಾಡಲಿಕ್ಕೆ ಅಂತ ನೀನು ಹೊರಟಾಗ ನಡಗೋ ಕಾರಣವೂ ಇಲ್ಲ, ಶ್ರೇಯಸ್ಕರವೂ ಇದೆ. ಅದಕ್ಕಾಗಿಯೂ ಮಾಡಬೇಕು. ನಿನಗೆ ಅಂತ ವಿಹಿತವಾದದ್ದನ್ನು ನೀ ಮಾಡುವಾಗ ಯಾಕೆ ನಡಗತಿ? ವಿಹಿತವಾದದ್ದನ್ನು ಮಾಡಿದಾಗಲೇ ಶ್ರೇಯಸ್ಸಾಗ್ತದೆ ಅಂತಾದಾಗ ನಡಗತಿ ಯಾಕೆ? ಹೀಗೆ ಕೃಷ್ಣ ಆ ಅರ್ಜುನನಿಗೆ ಉತ್ತರ ಕೊಡ್ತಿದ್ದಾನೆ ಈ ಮಾತಿನಲ್ಲಿ. ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಈ ಮಾತು ಕೇಳಿದವರೆಲ್ಲ ಬಹಳ ಜನ ತುಂಬ ಇದರ ಮೇಲೆ ಆಕ್ಷೇಪ ಮಾಡಿದವರಿದ್ದಾರೆ. ಕೃಷ್ಣ ಹೋಗಿ ಹೋಗಿ ಯುದ್ಧವನ್ನು ಧರ್ಮ ಅಂದ್ಬಿಟ್ನಲ್ಲ ಅಂತ. ಅವರಿಗೇನೋ ಪಾಪ. ಯುದ್ಧ ಹಿಂಸೆ ಅಲ್ವೇ? ಹಿಂಸೆ ಅನ್ನೋದು ಅಧರ್ಮ ಅಲ್ಲೇ? ಎಲ್ಲರೂ ಕೂಡ ಇವತ್ತು ಅಹಿಂಸೆಯನ್ನು ಪರಮಧರ್ಮ ಅಂತ ಒಪ್ಪಿಕೊಳ್ತೇವೆ. ಅದು ಕೃಷ್ಣನಿಗೂ ಗೊತ್ತಿರಲಿಲ್ವೇ? ಬೋಧಿಸುವಾಗ ಅರ್ಜುನನಿಗೆ ಧರ್ಮದ ಪ್ರಜ್ಞೆ ಮೂಡಿಸ್ಲಿಕ್ಕೆ ಹೊರಟ ಕೃಷ್ಣ ಪರಮಾತ್ಮ ಹಿಂಸೆ ಅಂತನಿಸಿದ ಯುದ್ಧವನ್ನೇನೆ ಧರ್ಮ ಅಂತ ಬಿತ್ತರಿಸಿ ಯುದ್ಧ ಮಾಡಿಸಿಬಿಟ್ನಲ್ಲ. ಹಾಗಾದರೆ ಕೃಷ್ಣ ಯುದ್ಧವನ್ನು ಸಾರ್ತಾನೆ ಭಗವದ್ಗೀತೆಯಲ್ಲಿ. ಅದು ಹಿಂಸಾತ್ಮಕ, ಅದನ್ನು ಬೋಧಿಸೋದ್ರಲ್ಲಿ ಪ್ರಚೋದನಕಾರಿಯಾಗಿದೆ. ಆದ್ದರಿಂದ ಭಗವದ್ಗೀತೆ ಸರಿಯಲ್ಲ. ದೊಡ್ಡ ಆಕ್ಷೇಪ ಭಗವದ್ಗೀತೆ ಮೇಲೆ. ಏನು ಹೇಳ್ತೀರಿ? ಇಂಥ ಆಕ್ಷೇಪ ಭಗವದ್ಗೀತೆ ಮೇಲೆ ಇವತ್ತು ಇದೆ, ಜನಜನಿತವಾಗಿದೆ. ಸ್ವಲ್ಪ ಗಮನಿಸ್ರಿ, ನೋಡ್ತೇನೆ. ಯಾವಾಗ ನಾವು ಈ ರೀತಿಯಾದ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ತೇವೆ ಆವಾಗ ನಮಗೆ ಸರಿಯಾಗಿ ಮುಂದೆ ಹೋಗಲಿಕ್ಕೆ ಅವಕಾಶ ಆಗಲ್ಲ. ಅದಕ್ಕೋಸ್ಕರ ಹೇಳಿರ್ತೀನಿ, ಕೃಷ್ಣ ಸಾರಿದಂಥ ಯುದ್ಧ ಹಿಂಸಾರೂಪ ಹೌದು, ಇಲ್ಲ ಅಂತ ಹೇಳಲಿಲ್ಲ. ಅದು ಹಿಂಸೆನೇ. ಆದರೆ ವೇದಗಳು, ಶಾಸ್ತ್ರಗಳು, ಅವುಗಳನ್ನು ಆಧರಿಸೇನೆ ಬದುಕಿನ ಮನುಷ್ಯ ಚೆನ್ನಾಗಿ ತನ್ನನ್ನು ತಾನು ಆತ್ಮೋದ್ಧಾರ ಮಾಡಿಕೊಳ್ಬೇಕು ಅಂತ ವೇದ ಹಾಗೂ ಶಾಸ್ತ್ರಗಳನ್ನು ಸಂವಿಧಾನ ಅಂತ ನಂಬಿ ಭಗವದ್ಗೀತೆ ಹೊರಟಿರ್ತದೆ. ಅಂಥ ನಂಬಿದವರಿಗೆ ಭಗವದ್ಗೀತೆ. ಈ ಸ್ತರದಲ್ಲಿ ಯೋಚನೆ ಮಾಡ್ತಾ ಬರ್ರಿ. ಬದುಕಿನೊಳಗೆ ಹಿಂಸೆ ಎಲ್ಲಿಲ್ಲ ಹೇಳ್ರಿ ನೋಡೋಣ. ಎಲ್ಲಿಲ್ಲ ಹಿಂಸೆ? ಹಾಲು ಕುಡಿತೀರಾ? ಹಿಂಸೆನೇ. ಆಕಳಿಗೆ ಹಿಂಸೆ ಆಗೋದಿಲ್ಲೇನು? ಮತ್ತು ಏನು ಮಾಡಿದರೂ ಹಿಂಸೆ. ನೀವೇ ಯೋಚನೆ ಮಾಡಿ. ತರಕಾರಿ ತಿಂತೀರಾ? ಹಿಂಸೆ. ತರಕಾರಿ ತಿನ್ನುವಾಗ ಅದು ಕತ್ತರಿಸ್ಕೊಂಡು ಬರ್ತೀರಾ? ಇಲ್ಲ. ಹಿಂಸೆ ಅಲ್ಲೇನು? ಸುಮ್ಮನೆ ಕೂತಿದ್ದೇವೆ ಅಂದರೆ ಎಷ್ಟೋ ಬ್ಯಾಕ್ಟೀರಿಯಾಸ್ ಇರ್ತವೆ, ಅವೆಲ್ಲ ಸತ್ತು ಹೋಗ್ತವೆ. ಹಿಂಸೆ ಅಲ್ವೇ? ಸರಿ, ಕೈ ತೊಳ್ಕೊಳ್ತೀರಾ? ಆ ಕೈಗೆ ಹಚ್ಕೊಂಡ್ರೆ ಎಷ್ಟೋ ನಮ್ಗೆ ಕಾಣದಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗ್ತವೆ. ಹಿಂಸೆ ಅಲ್ವೇ? ಹಾಗೆ ಮತ್ತು ಏನು ಹಿಂಸೆ ಅಂದರೆ ಏನು? ಅಹಿಂಸೆ ಅಂದರೆ ಏನು? ಧರ್ಮವಾದ ಅಹಿಂಸೆ ಯಾವುದು? ಅಧರ್ಮವಾದ ಹಿಂಸೆ ಯಾವುದು? ಯೋಚನೆ ಬೇಡವೇ? ಜನಜನಿತವಾಗಿ ಮನುಷ್ಯ ತನಗೆ ತಾನು ಯಾವುದು ತಲೆ ಒಳಗೆ ಯುದ್ಧ ಮಾಡಿದ ಕೂಡಲೇ ಅವರಿಗೆ ತ್ರಾಸಾಗ್ತದೆ, ಅದು ಹಿಂಸೆ ಆಗ್ತದೆ ಅಂತ ತಲೆ ಒಳಗೆ ಇಟ್ಕೊಂಡು ಬಿಟ್ಟರೆ ಬದುಕಿನೊಳಗೆ ಏನು ಮಾಡಿದರೂ ಹಿಂಸೆನೇ. ಹಿಂಸೆ ಅಂದರೆ ಹಿಂಸಾ ಅನ್ನೋ ಶಬ್ದವನ್ನು, ಅಹಿಂಸಾ ಅನ್ನೋ ಮಾತನ್ನು ತನ್ನ ಯೋಚನೆಗೆ ಬಂದಂತೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನೇ ಧರ್ಮ ಅಂತ ಭ್ರಮಿಸಿಬಿಟ್ರೆ ಏನು ನಡೀಲಿಕ್ಕೆ ಸಾಧ್ಯ? ಪ್ರಪಂಚ ನಾಳೆಯಿಂದ ಯಾರೂ ಹಾಲು ಕುಡಿಬಾರ್ದು. ಯಾಕೆಂದರೆ ಆಕಳಿಗೆ ಹಿಂಸೆ ಆಗ್ತದೆ. ನಾಳೆಯಿಂದ ಯಾವ ಆಹಾರ ತಿನ್ನಬಾರ್ದು. ಯಾಕೆ? ರೈತನಿಗೆ ಹಿಂಸೆ ಆಗ್ತದೆ. ರೈತ ತನ್ನ ಹೊಲದಲ್ಲಿ ಹೋಗಿ ಎಲ್ಲ ಬಿಸಿಲಿನೊಳಗೆ ಒದ್ದಾಡಿ ರಂಟೆ ಹೊಡೆದು ಬೀಜ ಬಿತ್ತಿ, ಅವನಿಗೆ ಯಾಕೆ ಹಿಂಸೆ ಕೊಡು? ಊಟ ಮಾಡಬಾರ್ದು. ಊಟ ಮಾಡಬೇಕಾದ್ರೆ ಅಕ್ಕಿ ದವಸ ಧಾನ್ಯಗಳು ಬೇಕು. ಧಾನ್ಯ ಬೇಕು ಅಂದರೆ ಧಾನ್ಯ ಬೆಳೆಯೋನಿಗೆ ಹಿಂಸೆ ಕೊಡಬೇಕಾಗ್ತದೆ. ಬೆಳೆಯೋನಿಗೆ ಹಿಂಸೆ ಕೊಡೋದಕ್ಕಿಂತ ಉಪವಾಸ ಇರೋದು ಮೇಲ? ಶುರು ಮಾಡಿರಿ.
ಆಗ್ತದ ಯೋಚನೆ? ಎಲ್ಲಿ ಹಿಂಸಾ ಎಲ್ಲಿ ಅಹಿಂಸಾ ಅನ್ನೋ ಯೋಚನೆಯನ್ನು ಮಾಡಬೇಕಲ್ವೇ? ಒಂದು ಯಾವುದಾದ್ರೂ ಮಧ್ಯದಲ್ಲಿ ಅದಕ್ಕೊಂದು ಮಾನದಂಡ ಇಟ್ಕೊಳ್ಬೇಕಲ್ವೇ? ಮಾನದಂಡ ಇಲ್ಲದೆ ಹರಿಬಿಟ್ಬಿಟ್ರೆ ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವದ್ಗೀತೆಯಂಥ ಗ್ರಂಥವನ್ನು ನಾವು ವಿಮರ್ಶೆ ಮಾಡ್ತಾ ಅನುಸಂಧಾನ ಮಾಡ್ತಾ ಹೊರಟಾಗ ಮಾನವನ ಬದುಕಿಗೋಸ್ಕರವಾಗಿ ಹಿಂದಿನಿಂದಲೂ ಬಂದಂತಹ ಪ್ರಾಚೀನ ಶಾಸ್ತ್ರಗಳು ಅವನ ಬದುಕಿಗೂ ಹಾಗೂ ಅವನ ಆತ್ಮೋದ್ಧಾರಕ್ಕೂ ಮಾರ್ಗದರ್ಶನವನ್ನು ಮಾಡಿಕೊಟ್ಟುವ ಒಂದು ಸಂವಿಧಾನ ಅಂತಿದೆ. ಅಲ್ಲಿ ಹೇಳಿಕೊಟ್ಟಿದ್ದಾರೆ, ಇದು ಹಿಂಸೆ, ಇದು ಅಹಿಂಸೆ, ಹಾಗೆ ವ್ಯವಸ್ಥೆ ಮಾಡಿಕೊಳ್ಬೇಕೇ ಹೊರತು ನನಗಿದು ಹಿಂಸೆ ಅಂತ ಕಾಣಿಸ್ತು ಅಂತ ಅದು ಅಧರ್ಮ ಆಗೋದಿಲ್ಲ, ನನಗಿದು ಅಹಿಂಸೆ ಅಂತ ಕಾಣಿಸ್ತು ಅಂತ ಅದು ಧರ್ಮ ಆಗೋದಿಲ್ಲ. ಹಂಗಾಗೋದು ಅಂತಾಗಿದ್ದರೆ ಬಹಳ ದೊಡ್ಡ ಅತ್ಯಾಚಾರ ಮಾಡ್ತಾನೆ, ನಾನಾ ಕಡೆ ಕಳ್ತನ ಮಾಡ್ತಾನೆ, ಭ್ರಷ್ಟಾಚಾರ ಮಾಡ್ತಾನೆ, ಅವನಿಗೆಲ್ಲ ಕೋರ್ಟ್ನಲ್ಲಿ ತೊಗೊಂಡು ಹೋಗಿ ಶಿಕ್ಷೆ ಅಂತ ನೇಮಕ ಮಾಡಿ ಗಲ್ಲಿಗೆ ಏರಿಸ್ತಾರೆ. ಗಲ್ಲಿಗೇರಿಸೋದು ಹಿಂಸೆ ಅಲ್ವೇ? ಅವನಿಗೆ ಶಿಕ್ಷೆ ಕೊಡ್ತಾರೆ, ಕಲ್ಲು ಹೊಡೆಸ್ತಾರೆ, ಕಾಲಿಗೆ ಕೈಗೆ ಏಟು ಹಾಕ್ತಾರೆ. ಅಯ್ಯಯ್ಯೋ ಇದು ಹಿಂಸೆ, ಕೊಡಬಾರ್ದು. ಏನು ಹಿಂಗಂದ್ರೆ ಹೇಳಿ ನೋಡೋಣ. ದಂಡ ನೀತಿಯನ್ನು ರೂಪಿಸುವ ವ್ಯವಸ್ಥೆನೇ ಸಡಲಾಗಿಬಿಟ್ರೆ ಬದುಕಿನೊಳಗೆ, ದಂಡ ನೀತಿಗೆ ಅಹಿಂಸಾ ಹಿಂಸೆಯ ಬಣ್ಣವನ್ನು ಮೆತ್ತಿಬಿಟ್ರೆ ಲೋಕದೊಳಗೆ ಅವ್ಯಾಹತವಾಗಿ ತಪ್ಪು ನಡಿಲಿಕ್ಕೆ ಶುರುವಾಗಿಬಿಡ್ತಾವೆ. ಯಾರಿಗೂ ಯಾರೂ ಶಿಕ್ಷೆ ಕೊಡೋ ಹಾಗೆ ಇಲ್ಲ. ಯಾಕೆ ಅಂದರೆ ಅದು ಹಿಂಸೆ ಆಗ್ತದೆ, ಅವನಿಗೆ ಯಾಕಪ್ಪ ನಾವು ಮಾತಾಡಬೇಕು, ಅವನಿಗೆ ಯಾಕಪ್ಪ ಹೇಳಬೇಕು? ಇದು ಹುಚ್ಚುತನ ಅಲ್ವಾ? ಅವೈಜ್ಞಾನಿಕ ವ್ಯವಸ್ಥೆ ಅಲ್ವೇ? ತಪ್ಪಿಗೆ ಶಿಕ್ಷೆ ಕೊಡಬೇಕು, ಸರಿ ಇದ್ದದ್ದನ್ನು ಶ್ಲಾಘಿಸಬೇಕು, ಇದು ವ್ಯವಸ್ಥೆ ಅಲ್ವೇ? ಈ ವ್ಯವಸ್ಥೆಯಲ್ಲೇ ಮನುಷ್ಯ ಬಾಳಿ ಬದುಕಬೇಕಲ್ವೇ? ಹಾಗಾದರೆ ಕೃಷ್ಣ ಹೇಳುವಂಥ ಯುದ್ಧ ಅದು ಅರ್ಜುನನಿಗೆ ಧರ್ಮವಾಯಿತು. ಯಾಕೆ ಅಂದರೆ ಅರ್ಜುನ ಒಬ್ಬ ದಂಡನಾಯಕ ಅಂತಾನೆ. ಅವ ದಂಡನಾಯಕ ಅನ್ನೋದನ್ನು ತೋರಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ಧರ್ಮ್ಯಾಧಿ ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ಅನ್ನೋ ಶಬ್ದವನ್ನು ಆಡಿದ್ದಂತೆ. ಈ ಸಮಾಜದೊಳಗೆ ಒಬ್ಬರು ದಂಡನಾಯಕರಿರಬೇಕು, ಒಬ್ಬರು ಧರ್ಮವನ್ನು ಬೋಧಿಸ್ತಿರ್ಬೇಕು, ಇದು ಅಧರ್ಮ ಅಂತ ತಿಳಿಸ್ತಿರ್ಬೇಕು. ಇದು ಅಧರ್ಮ, ಇದು ಧರ್ಮ, ಹೀಗಿರ್ರಿ ಹೀಗಿರಬೇಡ್ರಿ ಅಂತ ಮಾರ್ಗದರ್ಶನ ಮಾಡಲಿಕ್ಕೆ ಒಬ್ಬರು ಇರಬೇಕು. ಈ ಎರಡೂ ಇತ್ತು ಅಂದರೆ ಮಾತ್ರ ಮಾನವ ಬದುಕಿನೊಳಗೆ ಸರಿಯಾದ ದಾರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಕೃಷ್ಣ ಕ್ಷತ್ರಿಯರನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದ ಆ ಕಾಲದಲ್ಲಿ ಅಂದರೆ, ಅವರು ಇರೋದೇ ಲೋಕದೊಳಗೆ ತಪ್ಪಿತಸ್ಥರನ್ನು, ಮಾರ್ಗ ಬಿಟ್ಟು ನಡೆಯೋರನ್ನು ಶಿಕ್ಷಿಸ್ಲಿಕ್ಕಿರಬೇಕು. ಅದು ಕ್ಷತ್ರಿಯರದೇ ಆದ ಕರ್ತವ್ಯ. ಕ್ಷತ್ರಿಯರಿಗೆ ಅದು ಧರ್ಮ, ಕ್ಷತ್ರಿಯರೇ ನ್ಯಾಯಾಲಯ, ಕ್ಷತ್ರಿಯರೇ ಜಡ್ಜ್, ಕ್ಷತ್ರಿಯರೇ ದಂಡವನ್ನು ಹಾಕುವವರು. ಇದು ಸತ್ಯ ಅಲ್ವೇ? ಕೃಷ್ಣನ ದೃಷ್ಟಿಯಲ್ಲಿ ಈ ಮಾತು ಸ್ಪಷ್ಟ ಇಲ್ಲೋ? ಇವತ್ತು ನ್ಯಾಯಾಲಯ ಅಂತ ಬೇರೆ ಇದೆ, ದಂಡ ಹಾಕುವ ದಂಡನಾಯಕರು ಅಂತ ಬೇರೆ ಆಗಿದ್ದಾರೆ, ರಾಜ್ಯ ನಡೆಸುವ ರಾಜ್ಯಾಂಗ ಬೇರೆ ಆಗಿದೆ, ನ್ಯಾಯಾಂಗ ಬೇರೆ ಆಯಿತು, ಶಾಸಕಾಂಗ ಬೇರೆ ಆಯಿತು. ಆದರೆ ಮಹಾಭಾರತ ಕಾಲದೊಳಗೆ ರಾಜ್ಯಾಂಗದ ವ್ಯವಸ್ಥೆ ಒಳಗೇನೆ ರಾಜನೇನೆ ದಂಡನಾಯಕ. ಇವತ್ತಿನ ಸ್ತರವನ್ನು ಇಟ್ಟುಕೊಂಡು ಅವತ್ತಿಂದನ್ನು ದೂರ್ಲಿಕ್ಕೆ ಹೋದರೆ ಅದು ದಡ್ಡತನ ಅಲ್ವೇ? ನಿಮ್ಮ ತಲೆಯಲ್ಲಿದ್ದದನ್ನು ಭಗವದ್ಗೀತೆಯಲ್ಲಿ ಇಲ್ಲಲ್ಲ ಅಂತ ವಾದ ಮಾಡಬಾರ್ದು. ಭಗವದ್ಗೀತೆಯಲ್ಲಿ ಏನಿದೆ ಅದನ್ನು ತಲೆಗೆ ತಂದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇದು ಬಹಳ ಮುಖ್ಯವಾದ ಸಂಗತಿ. ಹಾಗಾಗಿ ಕ್ಷತ್ರಿಯ ಅಂತಂದರೆ ಆ ಗುಂಪು, ಆ ವ್ಯವಸ್ಥೆ, ಅದು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಒದಗಿಸ್ಲಿಕ್ಕೆ, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಹಾಕಲಿಕ್ಕೆ ಅಂತಿರುವ ಒಂದು ದಂಡದ ವ್ಯವಸ್ಥೆ. ಆ ದಂಡದ ವ್ಯವಸ್ಥೆಯನ್ನೇ ಕೃಷ್ಣ ಕ್ಷತ್ರಿಯರಾದವರು ಯುದ್ಧ ಮಾಡದೆ ಹೋದರೆ ದಂಡ ಹಾಕೋರು ಯಾರು ಭೂಮಿಯೊಳಗೆ, ನಿಮಗೆ ಅದೇ ಧರ್ಮ, ಅದೇ ಕರ್ತವ್ಯ ಅಂತ ವಿಹಿತವಾಗಿದೆ ಅಂತ ಕೃಷ್ಣ ಬೋಧಿಸಿದ್ದು ಯುದ್ಧ ಹಿಂಸೆ ಆಗ್ತದೆ, ಹಿಂಸೆಯನ್ನು ಬೋಧಿಸ್ತದೆ ಭಗವದ್ಗೀತೆ, ಅದು ತಪ್ಪು ಅಂತ ಹೇಳಿದ್ರೆ ಏನರ್ಥ ಹೇಳ್ರಿ ನೋಡುವ. ಯಾರಾದರೂ ನ್ಯಾಯಾಲಯವನ್ನು ತಪ್ಪು ಮಾಡಿದವನಿಗೆ ಶಿಕ್ಷೆ ಘೋಷಿಸಿದ ಕೂಡಲೇ ಅರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಘೋಷಿಸಿದ ಅನ್ನೋದು ಬಿಟ್ಬಿಟ್ಟು ಅವನಿಗೆ ಹಿಂಸೆ ಆಗೋದಿಲ್ವೇ ಶಿಕ್ಷೆ ಕೊಟ್ಟರೆ, ಅಂದಮೇಲೆ ಈ ನ್ಯಾಯಾಲಯ ಸರಿ ಇಲ್ಲ ಅಂತ ಹೇಳ್ತಾರೆ ಯಾರಾದರೂ? ಕೃಷ್ಣ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಭೀಷ್ಮ, ದ್ರೋಣ, ದುರ್ಯೋಧನ, ಕೃಪ, ಅಶ್ವತ್ಥಾಮಾದಿಗಳು ನೈತಿಕ ಮಟ್ಟದಿಂದ ಕೆಳಗಿಳಿದು ತಮ್ಮದೇ ಸ್ವಾರ್ಥ ಧೋರಣೆಗೆ ಅಂತ ಇಳಿದು
ಇವತ್ತು ಇಷ್ಟು ಅನ್ಯಾಯ ಭ್ರಷ್ಟತನಿಗೆ ಇಳಿದಿದ್ದಾರೆ ಅಂದ ಮೇಲೆ ಅಂಥವರಿಗೆ ಶಿಕ್ಷೆ ಹಾಕುವ ಕಾಲ ನಿನಗೆ ಒದಗಿದೆ. ದಂಡನಾಯಕನಾಗಿದ್ದಿ ಕ್ಷತ್ರಿಯರ ಅರ್ಜುನ, ಮಾಡಿ ಯುದ್ಧ, ಇದನ್ನು ಮುಗಿಸಿದರೆ ಮುಂದಿನವರಿಗೂ ಕೂಡ ಎಚ್ಚರಿಕೆ ಬರ್ತದೆ, ಮಾಡಬಾರ್ದು ಇಂಥ ಧರ್ಮ ಅಂತ ಹೆದರ್ತಾರೆ. ಅವಾಗ ಇದು ಮಾಡಿಸ್ಬೇಕೋ ಬೇಡವೋ? ಇದು ಕೃಷ್ಣ ಮಾಡಲಿಕ್ಕೆ ಹೊರಟದ್ದು. ಇದನ್ನು ಮಾಡಿಸದೇ ಹೋದರೆ, ಇದನ್ನು ಬೋಧಿಸದೇ ಹೋಗಿದ್ರೆ ಕೃಷ್ಣ ಪರಮಾತ್ಮ ಈ ರೀತಿ ಹೇಳದೇನೆ ಅದು ಹಿಂಸೆ ಆಗ್ತದೆ ಅಂತ ಅರ್ಜುನನನ್ನು ದೂರ ಸರಿಸಿ, ಆಯ್ತು ಬಿಡೋ ಮಾರೆ ನಿನಗಿಷ್ಟ ಇಲ್ಲ ಅಂತಂದರೆ ಯಾಕೆ ಆ ಗೋಜಿಗೆ ಸಿಕ್ಕಾಕೋತಿ, ನಡಿ ಹೋಗಿಬಿಡೋಣ ಮಥುರಾಪಟ್ಟಣಕ್ಕೆ ಅಂತ ರಥದಲ್ಲಿ ಕೂಡಿಸ್ಕೊಂಡು ಯುದ್ಧದ ರಣಾಂಗಣದಿಂದ ಆಗಿಂದಾಗಲೇ ಕರ್ಕೊಂಡು ಆರಾಮ್ ವಿಹಾರ ಮಾಡ್ಕೊಂಡು ಹೋಗಿಬಿಟ್ಟಿದ್ರೆ ಒಂದು ಕಲ್ಪನೆ ಮಾಡಿಕೊಂಡ್ರೆ ನೋಡೋಣ. ಮಹಾಭಾರತ ಈ ರೀತಿ ನಾವಿಬ್ಬರು ಶೂಟಿಂಗ್ ತೆಗೋಣಂತೆ. ಏನು ಅಂದರೆ ಕೃಷ್ಣಾರ್ಜುನರಿಬ್ಬರು ಯುದ್ಧದ ರಣಾಂಗಣಕ್ಕೆ ಬಂದರು. ಅರ್ಜುನ ಆವಾಗ ಬೇಡ ನನಗೆ ಯಾಕೋ ನಡುಗ್ತಾ ಇದೆ ಅಂತ ಅಂದ. ಅರ್ಜುನ ಹೌದಾ, ಬೇಡ ಬಿಡೋ ಮಾರಾಯ, ವಿಹಾರಕ್ಕೆ ಹೋಗೋಣ ನಡಿಯತ್ಲ ಕಡೆಗೆ ಅಂತ ಯಾವುದೋ ಒಂದು ಊರಿಗೆ ಕೃಷ್ಣ ಅರ್ಜುನನನ್ನು ವಿಹಾರಕ್ಕೆ ಕರ್ಕೊಂಡು ಬಂದುಬಿಟ್ಟಿದ್ರೆ ಏನಾಗಬಹುದಾಗಿತ್ತು ಒಂದು ಕಲ್ಪನೆ ಮಾಡಿಕೊಡ್ರಿ. ಏನಾಗ್ತಿತ್ತು? ಅರ್ಜುನ ಕೃಷ್ಣರು ಇಬ್ಬರಿಲ್ಲ. ಇಲ್ಲ ಅಂದ ಕೂಡಲೇ ದುರ್ಯೋಧನಾದಿಗಳು ಒಂದಲ್ಲ ಒಂದು ರೀತಿಯಿಂದ ಜಯ ಗಳಿಸ್ತಿದ್ರು. ಗಳಿಸಿದ್ರ ಮುಂದೆ ಏನು? ಭ್ರಷ್ಟಾಚಾರದ ರಾಜ್ಯ ಬರ್ತಿತ್ತು, ಅಧರ್ಮಕ್ಕೆ ಉನ್ನಾಹ ಬರ್ತಿತ್ತು, ಸ್ವಾರ್ಥಪರವಾಗ್ತಿದ್ರು, ಪ್ರಜೆಗಳಿಗೆಲ್ಲ ಇದೇನೇ ಸರಿಯಾದ ದಾರಿ ಅಂತ ಅನಿಸೋ ಭ್ರಮೆ ಹುಟ್ಟಿಬಿಡ್ತಿತ್ತು. ಮತ್ತೆ ಯಥಾ ಪ್ರಕಾರ ಬರೀ ದ್ರೌಪದಿಗಲ್ಲ, ದ್ರೌಪದಿ ಅಂಥ ನೂರಾರು ಮಹಿಳೆಯರಿಗೆ ಅಲ್ಲಲ್ಲಲ್ಲಿ ಅಧರ್ಮ ಶುರುವಾಗಿಬಿಡ್ತಿತ್ತು. ಒಬ್ಬಳು ದ್ರೌಪದಿಗಾಗಿದೆ ಅಷ್ಟೇ, ದ್ರೌಪದಿ ಅಂಥ ನೂರಾರು ಮಹಿಳೆಯರಿಗೆ ಶುರು ಆಗ್ತಿತ್ತು. ಅದಕ್ಕೆ ಹೇಳ್ತಿದ್ದೇನೆ, ಅವತ್ತು ಒಬ್ಬಳು ದ್ರೌಪದಿಗೆ ಅವಮಾನ ಆದರೆ ಇವತ್ತು ದಂಡನೀತಿ ಬಹಳ ಅಸ್ಥಿರ ಆದದ್ದಕ್ಕೆ ನೂರಾರು ದ್ರೌಪದಿಯಂಥ ಮಹಿಳೆಯರಿಗೆ ಇವತ್ತು ನೋಡ್ರಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಎಲ್ಲ ಸ್ಪಷ್ಟ ಕಲ್ಪನೆಗೆ ಬರ್ತದೆ. ಮಹಾಭಾರತ ಕಾಲದಲ್ಲಿ ಕೃಷ್ಣ ಏನಾದರೂ ಅರ್ಜುನನನ್ನು ನಡಿ ಹಾಗಾದರೆ ಯುದ್ಧ ಬೇಡ ಅಂತ ಹಿಂದೆ ಸರಿಸ್ಕೊಂಡು ನಿನಗಿದು ಬೇಡ ಅನಿಸಿದ್ರೆ ಬಿಟ್ಬಿಡು, ಒಂದು ಜಪ ಮಾಲೆ ಹಾಕೋ, ಜಪ ಮಾಡ್ತಾ ಕೂಡ್ಬಾ ಅಂತ ಕರ್ಕೊಂಡು ಬಂದುಬಿಟ್ಟಿದ್ದ ಅಂದರೆ ಇವತ್ತೇನಾಗ್ತಿತ್ತು ಯೋಚನೆ ಮಾಡಿ. ಯಾವ ರಾಜ್ಯದಲ್ಲಿ ದಂಡನೀತಿಗೆ ಬೆಲೆ ಇಲ್ಲ, ದಂಡ ಅಂದರೆ ಲಕ್ಷ್ಮಿ, ಅದು ದಂಡ ಅಂದರೆ ಶ್ರೀ ಲಕ್ಷ್ಮಿ ಇದ್ದ ಹಾಗೆ, ಆ ರಾಜ್ಯ ದಂಡದಿಂದ ಸರಿಯಾಗಿತ್ತು ಅಂದರೆ ಸುಭಿಕ್ಷೆಯಿಂದ ಇರ್ತದಂತೆ. ಮಳೆ ಯಾಕೆ ಆಗ್ತಾ ಇಲ್ಲ, ಬೆಳೆ ಯಾಕೆ ಆಗ್ತಾ ಇಲ್ಲ, ಬರಗಾಲ ಯಾಕೆ ಬರ್ತಾ ಇದೆ? ಬರಗಾಲ ಮಳೆ ಇವುದು ಎಲ್ಲದಕ್ಕೂ ಕಾರಣ ದಂಡ ಸಡಲಾದರೆ ಆಗೋದಂತಿದು. ಇದು ಸ್ಪಷ್ಟವಾಗಿ ಹೇಳ್ತೀವಿ. ಆರ್ಥಿಕ ವ್ಯವಸ್ಥೆ ಬುಡ ಮೇಲೆ ಯಾಕೆ ಆಗ್ತದೆ? ಬದುಕಿನಲ್ಲಿ ಪ್ರತಿಯೊಬ್ಬನೂ ಕೂಡ ಇದನ್ನು ಸ್ಪಷ್ಟಪಡಿಸ್ಕೋಬೇಕು. ತನ್ನ ಮನೆಯಲ್ಲೂ ಕೂಡ ನಡೀತದೆ ಅಂದರೆ ಅಲ್ಲಿ ಶಿಕ್ಷೆ ಹಾಕಬೇಕು, ದಂಡ ನೀತಿಯನ್ನು ಸರಿಯಾಗಿ ಪಾಲನೆ ಮಾಡಬೇಕು. ರಾಜ್ಯದಲ್ಲೂ ಕೂಡ ದಂಡ ನೀತಿಯನ್ನು ಪಾಲನೆ ಮಾಡಬೇಕು. ದಂಡ ನೀತಿಯನ್ನು ನೀವು ಪಾಲನೆ ಮಾಡಲಿಕ್ಕೆ ಕ್ಷತ್ರಿಯರಲ್ಲ. ಆ ಕಾಲದ ವ್ಯವಸ್ಥೆಯಲ್ಲಿ ದಂಡನಾಯಕ ಯಾರಾಗಿರ್ತಿದ್ರು? ಕ್ಷತ್ರಿಯರೇ ಆಗಿರ್ತಿದ್ರು. ಅದನ್ನು ದಂಡ ಪಾಲನೆ ಮಾಡೋದು, ದಂಡವನ್ನು ಜಾರಿಗೆ ತರೋದು ಕ್ಷತ್ರಿಯರ ಕರ್ತವ್ಯ. ಅದಕ್ಕೋಸ್ಕರ ಕೃಷ್ಣ ಈ ಯುದ್ಧ ಭೂಮಿ ನಿನಗಿದು ಸಾಧನದ ಭೂಮಿ, ಈ ಯುದ್ಧ ಭೂಮಿ ನಿನ್ನನ್ನು ಪರೀಕ್ಷೆಗೆ ಕರ್ಕೊಂಡು ಬಂದಿದೆ. ಏನು ಪರೀಕ್ಷೆ ಅಂದರೆ, ನೀನು ಒಬ್ಬ ಪೊಲೀಸ್ ಇದ್ದ ಹಾಗೆ ಇವತ್ತಿನ ದೃಷ್ಟಿಯಲ್ಲಿ ಒಬ್ಬ ಪೊಲೀಸ್, ಅಥವಾ ನೀನೊಬ್ಬ ನ್ಯಾಯಾಧೀಶ, ನೀನೊಬ್ಬ ದಂಡನಾಯಕ. ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಈ ರಣಕ್ಕೆ ಕರ್ಕೊಂಡು ಬಂದಿರ್ತದೆ. ಏನು ಅಂದರೆ, ನಮ್ಮಜ್ಜ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಅಣ್ಣ ಅಂತ ಹೇಳಿ ಅಧರ್ಮ ಮಾಡಿದವರಿಗೂ ನೀನು ಸವಲತ್ತು ಕೊಡ್ತೀಯೋ, ಪುಸಲಾಯಿಸ್ತೀಯೋ ಅಂತ ನಿನಗಿದು ಪರೀಕ್ಷೆ ಕಾಲ. ಇಲ್ಲ, ನನ್ನ ಅಣ್ಣ ಆದ್ರೇನು, ತಮ್ಮ ಆದ್ರೇನು, ಬಂಧು ಆದ್ರೇನು, ಬಳಗಾದ್ರೇನು, ಮಾಡಿರೋದಂತೂ ಅಧರ್ಮ, ನಾನು ಇವರಿಗೆ ದಂಡನಾಯಕನಾಗಿ ಶಿಕ್ಷೆ ಹಾಕ್ತೇನೆ, ಇದು ನನಗೆ ಶ್ರೇಯಸ್ಸಾಗ್ತದೆ ಅಂತ ನೀನದಕ್ಕೆ ಸರಿಯಾಗಿ ಧರ್ಮವನ್ನು ಮಾಡಲಿಕ್ಕೆ ಹೋಗ್ತೀವೋ ಅಂತ ಇದು ಪರೀಕ್ಷೆ ನಿನಗೆ. ಇಂಥ ಅವಕಾಶ ಉಳಿದ ಕ್ಷತ್ರಿಯರಿಗೆ ಬರ್ತದೆ ಅಂತ ಇಲ್ಲ. ಅದಕ್ಕೆ ಇದ್ರ ಬಗ್ಗೆ ಒಂದೇ ಉದಾಹರಣೆ ಕೊಡೋದಾದರೆ, ಒಬ್ಬ ನ್ಯಾಯಾಧೀಶ ಅವನಿಗೆ ಬಹಳ ಆಪ್ತನಾದ ತನ್ನ ಮಗನೇನೆ ಒಂದು ಕಳ್ಳತನ ಮಾಡಿಬಿಟ್ಟ. ಅವನ ಮಗನೇ ಕಳ್ಳತನ ಮಾಡಿದ. ಎಲ್ಲ ಪೊಲೀಸರು ಹೋಗಿ ತಂದು ಅವನನ್ನು ಹಿಡಿದು ತಂದು ನಿಲ್ಲಿಸಿದರು. ಸುಮಾರು ದಿನಗಳ ಕಾಲ ವಕೀಲರು ಅದನ್ನು ವಾದ ಮಂಡಿಸಿ, ವಾದ ಪ್ರತಿವಾದ, ಒಬ್ಬರು ಹೌದು ಒಬ್ಬರು ಇಲ್ಲ, ಕೊನೆಗೆ ನಿರ್ಣಯ ಮಾಡಬೇಕಾದ ಸಂದರ್ಭ ಬಂತು. ತಾನೇ ನ್ಯಾಯಾಧೀಶ, ತನ್ನ ಮಗನೇ ಕಳ್ಳತನ ಮಾಡಿದ್ದಾನೆ, ವಾದ ಪ್ರತಿವಾದಗಳಲ್ಲೆಲ್ಲ ಸಾಕ್ಷಿ ಸಮೇತವಾಗಿ ವಾದಿಗಳು ಮಂಡಿಸಿ ಆಗಿದೆ, ಇವ ಕಳ್ಳ, ಇನ್ನು ನಿರ್ಧಾರ ಕೊಡಲೇಬೇಕು. ಈಗ ನಿರ್ಧಾರ ಕೊಡಬೇಕು. ಇದು ಎಂಥ ಕಾಲ ಅಂತ ನಿಮಗೆ ಅರ್ಥ ಆಗ್ತದೋ ಇಲ್ಲ. ಈಗ ತನ್ನ ಮಗ
ಅಂಥೇಳಿ ಮಗ ಅನ್ನೋ ಕಾರಣಕ್ಕೆ ಕಳ್ತನ ಮಾಡಿದ್ದು ಸಾಬೀತಾಗಿದೆ. ಮಗ ಅನ್ನೋ ಕಾರಣಕ್ಕೆ ಶಿಕ್ಷೆಯಿಂದ ಅವನು ದೂರಪಡಿಸಿ ಇನ್ನು ಜೈಲಿಗೆ ಹಾಕಬಾರ್ದು ಅಂತ, ಯಾಕೆ ನನ್ನ ಮಗ ಅಂತ ಅನ್ನೋ ಅಭಿಮಾನದಿಂದ ಅವನ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಬರಿಬೇಕಾದಾಗ ನ್ಯಾಯವನ್ನು ಬರಿಬೇಕೋ ಅನ್ಯಾಯ ಬರಿಬೇಕೋ ಹೇಳ್ರಿ ನೋಡೋಣ. ಮಗ ಅಂತನ್ನೋ ಕಾರಣಕ್ಕೆ ಅವನ ಮೇಲೆ ಕಳ್ಳ ಅಲ್ಲ ಅಂತ ತೀರ್ಪು ಕೊಟ್ಟರೆ ನ್ಯಾಯಾಂಗಕ್ಕೆ ಮಾಡಿದ ದೊಡ್ಡ ದ್ರೋಹ, ಇದಕ್ಕಿಂತ ದೊಡ್ಡ ದ್ರೋಹ ಯಾವುದಿದೆ? ಅದರಿಂದ ಶ್ರೇಯಸ್ಸಾಗ್ತದ? ಅದರಿಂದ ಗೌರವ ಇದೆಯಾ? ಇಲ್ಲ. ಅವ ತಪ್ಪಿತಸ್ಥ, ಅವ ತಪ್ಪು ಮಾಡಿದಾನೆ ಅಂದಮೇಲೆ ನಾನು ನ್ಯಾಯಾಂಗಕ್ಕೆ ಬೆಲೆ ಕೊಡ್ತೇನೆ. ನಾನು ಎಂದಿದ್ರೂ ಕೂಡ ಸ್ವಾರ್ಥ ಅಲ್ಲ, ನಾನು ಧರ್ಮ ಕಾಪಾಡಬೇಕು ಅಂತ ಅವ ಆಗ ಬರೆದಿಡ್ತಾನಲ್ಲ ನೀತಿಯನ್ನು. ಮಗನಾದರೂ ಸರಿ, ಇನ್ಯಾರೋ ಪಾರ್ಟಿ ಆದರೂ ಸರಿ, ಮಾಡಿರೋದಂತೂ ಕಳ್ತನ ಸಾಬೀತಾಗಿದೆ ಅಂದಮೇಲೆ ಶಿಕ್ಷೆ ಆಗಬೇಕು. ಈ ಎರಡು ತೀರ್ಮಾನಗಳಲ್ಲಿ ಯಾವ ತೀರ್ಮಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಹೇಳ್ರಿ ನೋಡೋಣ. ಇದು ಹೇಗೋ ಭಗವದ್ಗೀತೆ ಬೋಧನೆ ಮಾಡ್ತಾ ಇರುವಂಥ ಏನು ವ್ಯವಸ್ಥೆ ಇದೆ ಯುದ್ಧದಂಥ ಧರ್ಮ ಅಂತ, ಅದು ಹಾಗೆ. ಅರ್ಜುನ ಒಬ್ಬ ನ್ಯಾಯಾಧೀಶನ ಸ್ಥಾನದಲ್ಲಿ ಕೃಷ್ಣ ನಿಲ್ಲಿಸ್ತಾನೆ, ದಂಡನಾಯಕ ನ್ಯಾಯಾಧೀಶ. ಎದುರುಗಡೆ ಬಂದು ನಿಂತಿದ್ದಾರಲ್ಲ ಅಪರಾಧಿಗಳು, ಅಪರಾಧ ಸಾಬೀತಾಗಿದೆ ಸಾಕಷ್ಟು ಬಾರಿ, ಸಾಬೀತಾದ ಮೇಲೂ ಯುದ್ಧ ಮಾಡ್ತೇವೆ, ಇನ್ನೂ ಕೂಡ ನಾವೇ ನಿಮಗೆ ಜಾಗ ಕೊಡಲ್ಲ, ನಿಮಗೆ ರಾಜ್ಯ ಬಿಟ್ಟು ಕೊಡಲ್ಲ, ನಾವೇ ಇದನ್ನು ಆಳ್ತೇವೆ ಅಂತ ಆಳ್ವಿಕೆಗೆ ನಿಂತಿದ್ದಾರೆ. ನಿಂತಾಗ ನೀನೇನಾದರೂ ಅವರಿಗೆ ಶಿಕ್ಷೆ ಹಾಕದೇನೆ ನನಗೆ ಯಾಕೆ ಬೇಕು ಬಿಡಪ್ಪ ಇದು ಹಿಂಸೆ ಅಂತ ಕಾರಣ ಕೊಟ್ಟು ಹಿಂದೇಟು ಹಾಕಿಬಿಟ್ಟು ಅಂದರೆ ಇನ್ನೂ ರಾಜ್ಯದೊಳಗೆ ಅಧರ್ಮ ಜಾಸ್ತಿ ಆಗ್ತದೆ. ಆ ಅಧರ್ಮ ಜಾಸ್ತಿ ಆದದ್ದಕ್ಕೆ ಹೊಣೆ ಯಾರಾಗಬೇಕು? ನೀನಾಗಬೇಕಾಗ್ತದೆ ಅಂತ. ಹಾಗಾದರೆ ಈಗ ಹೇಳ್ರಿ ನೋಡೋಣ, ಹಿಂಸೆ ಅನ್ನೋ ಅರ್ಥದಲ್ಲಿ ಯಾವ್ಯಾವ ಹಿಂಸೆ ಇದೆಯೋ ಅದೆಲ್ಲವೂ ಅಧರ್ಮವ? ನ್ಯಾಯಯುತವಾದ ಹಿಂಸೆ ಅಂತಾದರೆ ಅದು ಶಿಕ್ಷೆ, ಅದು ದಂಡ ಅಂತಾದಾಗ ಅದನ್ನು ಭರಿಸ್ಬೇಕೋ ಅಥವಾ ಭರಿಸಬಾರ್ದು? ಈ ಯಾವ ಯೋಚನೆಯೂ ಇಲ್ಲದೇನೆ ಭಗವದ್ಗೀತೆ ಕೇವಲ ಹಿಂಸಾತ್ಮಕ ಯುದ್ಧವನ್ನು ಪ್ರಚೋದನೆ ಮಾಡ್ತದಾದ್ರಿಂದ ಭಗವದ್ಗೀತೆ ಸರಿಯಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ದಡ್ತನ ಅಲ್ವೇ? ಇದು ನ್ಯಾಯಾಂಗನಿಂದನೇ ಅಲ್ವೇ? ನನ್ನ ಪ್ರಕಾರ ಭಗವದ್ಗೀತೆಯಲ್ಲಿ ಹಿಂಸೆಯನ್ನು ಪ್ರಚೋದನೆ ಮಾಡ್ತದೆ ಅಂತ ಯಾರಾದರೂ ಹೇಳಿ ಅದು ತಪ್ಪು ಅಂದರೆ ಅದು ಸಂವಿಧಾನದ ನಿಂದೆ ಅಂತ ಅರ್ಥ, ಅದು ನ್ಯಾಯಾಂಗದ ನಿಂದೆ ಅಂತ ಅರ್ಥ. ಒಂದು ನ್ಯಾಯಾಂಗದ ನಿಂದೆ ಮಾಡಿದರೆ ಏನು ಶಿಕ್ಷೆಯೋ ಭಗವದ್ಗೀತೆಯನ್ನು ನಿಂದೆ ಮಾಡಿದರೂ ಅದೇ ಶಿಕ್ಷೆ ಇದೆ. ಮತ್ತೆ ಗೌರವ ಇಲ್ವೇ ಹಾಗಾದರೆ? ನ್ಯಾಯಾಂಗ ನಿಂದೆ ಮಾಡಿದ ಕೂಡಲೇ ಇದು ನ್ಯಾಯಾಂಗ, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಮಾತನಾಡ್ತೀರಿ. ಭಗವದ್ಗೀತೆಯಲ್ಲಿ ಬೋಧಿಸಿದ್ದು ಅದನ್ನೇ ಅಲ್ವೇ? ಅದನ್ನು ಮಾತ್ರ ಹೇಳಿದಾಗ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮನುಷ್ಯ. ಹೀಗಾಗಿ ನಾವು ಬದುಕಿನೊಳಗೆ ಹಿಂಸೆ ಅಂತಂದು ಕೂಡಲೇ ಅದು ಧರ್ಮ ಅಲ್ಲ. ಧರ್ಮಾಧರ್ಮದ ವ್ಯವಸ್ಥೆ ಮಾಡುವ ನೀತಿ, ನ್ಯಾಯ, ಶಾಸ್ತ್ರ ಬೇರೆ ಇದೆ. ಅದರ ಅಡಿಯಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನೋಡಬೇಕು, ಯಾವ ಮುಖವಾಗಿ ನೋಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಕೃಷ್ಣ ಅಲ್ವೋ ಅರ್ಜುನ, ನೀನು ಮಾಡ್ತಾ ಇರುವಂಥ ಏನು ಯುದ್ಧ ಇದೆ ಅದು ಧರ್ಮಯುದ್ಧ, ಅದು ನಿನ್ನಂಥ ಕ್ಷತ್ರಿಯನಿಗೆ ಒದಗಿ ಬಂದಿದೆ. ಕ್ಷತ್ರಿಯನಿಗೆ ಒದಗಿ ಬಂದಿದೆ ಅಂದರೆ ಅರ್ಥ ಏನು? ಒಬ್ಬ ದಂಡನಾಯಕ ಈಗ ಶಿಕ್ಷೆ ಕೊಡಲೇಬೇಕಾದ ಪರಿಸ್ಥಿತಿ, ಕಾಲ ಒದಗಿದೆ. ಈಗ ನೀನು ಅವರನ್ನು ಶಿಕ್ಷೆಯಿಂದ ದೂರಪಡಿಸಿಬಿಟ್ಟು ಅಂದರೆ ಮತ್ತೆ ಈ ಥರ ಶಿಕ್ಷೆ ಕೊಟ್ಟು ಲೋಕದೊಳಗೆ ಧರ್ಮದ ಸ್ಥಾಪನೆ, ನ್ಯಾಯದ ಸ್ಥಾಪನೆಗೆ ಅವಕಾಶ ಆಗಲಿಕ್ಕಿಲ್ಲ. ಅದಕ್ಕೆ ಈಗ ಯುದ್ಧ ಮಾಡು ಅಂತನ್ನಂತೆ ಕೃಷ್ಣ ಪರಮಾತ್ಮ. ಇದು ತಪ್ಪ? ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದರಿಂದ ಲಾಭ ಏನು ಅಂತ, ಏನಾದರೂ ಒಂದು ಲಾಭ ಇರಬೇಕಲ್ಲ. ಹೌದು ಕೃಷ್ಣ, ನೀನೇನೋ ಹೇಳ್ತಿ ಇದು ಯುದ್ಧವೇ ಧರ್ಮ, ನನಗೆ ಮಾಡಿಬಿಡು ಅಂತ. ಇದರಿಂದ ಮುಂದೇನು ಅಂತ ಕೇಳ್ದ. ಮುಂದೇನು ಅಂದರೆ ಕೃಷ್ಣ ಅಂದ, ಈ ಥರದ ಪ್ರಸಂಗ ಯಾವಾಗ ಒದಗಿರ್ತದೆ ದಂಡನಾಯಕನಿಗೆ, ಅದು ಅವನಿಗೆ ಒಂದು ಪರೀಕ್ಷೆ ಕಾಲ ಇದ್ದ ಹಾಗೆ. ಅವ ಅಲ್ಲಿ ಗೆದ್ದು ಬಂದ ಅಂದರೆ ಇಹಲೋಕದಲ್ಲೂ ಕೀರ್ತಿ, ಪರಲೋಕದಲ್ಲೂ ಕೀರ್ತಿ ಬರ್ತದಂತೆ. ನೋಡಿ ಗಮನಿಸ್ರಿ, ಇದೊಂದು ಪರೀಕ್ಷೆ ಕಾಲ ಇದ್ದ ಹಾಗೆ. ಇಂಥ ಸಂದರ್ಭ ಯಾವಾಗಲೂ ಬರಲಿಕ್ಕಿಲ್ಲ ನಿನಗೆ. ಅದಕ್ಕೆ ಕೃಷ್ಣ ಅನ್ನೋ ಮಾತು ನೋಡ್ರಿ, ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಈ ಮಾತಿನ ಮರ್ಮ ನೆನಪಿಟ್ಟುಕೊಳ್ರಿ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ. ನಿನಗೆ ಸ್ವರ್ಗದ ಬಾಗಿಲು ತೆಗೆದು ನಿಂತುಕೊಂಡು ಕರಿತಾ ಇದೆ ಕೈ ಚಾಚಿ ಎಂದ ಕೃಷ್ಣ. ಯಾವಾಗ?
ಅರ್ಜುನ ಬರ್ತಾನೆ ನಮ್ಮ ಸ್ವರ್ಗಕ್ಕೆ. ಯಾವಾಗ ಬರ್ತೇವೆ ನಾವು, ಯಾವಾಗ ಸ್ವರ್ಗಕ್ಕೆ ಹೋಗ್ತೇವೆ, ನಮಗಾಗಿ ಸ್ವರ್ಗದ ಬಾಗಿಲು ಯಾವಾಗ ತೆಗೆದು ಕೈ ಚಾಚಿ ಕರೀತದೆ ಯೋಚನೆ ಮಾಡಿರಿ. ನಮಗೂ ಇಂಥ ಪರೀಕ್ಷೆ ಕಾಲ ಒದಗುತ್ತದೆ. ಒದಗಿದಾಗ ನಾವು ಬುದ್ಧಿವಂತಿಕೆಯಿಂದ ಆ ಸಂದರ್ಭದೊಳಗೆ ದಂಡ ಅಂದರೆ ದಂಡವೇ ಹಾಕಬೇಕು ಅಂತ ನಿರ್ಣಯ ಕೊಟ್ಬಿಟ್ವಿ ಅಂದರೆ ಆ ದಂಡ ನೀತಿ, ದಂಡನಾಯಕಿ ನಮ್ಮನ್ನು ಕರಿತಾಳಂತೆ, ಸ್ವರ್ಗದ ದೇವತೆ, ಬಾ ಸಾಕು ಮೇಲೆ ಅಂತ ಕರಿತಾಳಂತೆ. ಜಗತ್ತಿನಲ್ಲಿ ಕಂಡಿಲ್ವೇ, ನಡೆದಿದೆ ಭ್ರಷ್ಟಾಚಾರ ಇಲ್ಲಿ ಅಂತ ಯಾವ ಎದೆಗುಂದದೇನೆ ಇದು ಭ್ರಷ್ಟಾಚಾರವೇ ಅಂತ ನಿರ್ಣಯ ಕೊಟ್ಟರು ಅಂದರೆ ಉಳಿದ 4 ಜನ ಬೈಬೋದು, ಆದರೆ ಉಳಿದ ಪ್ರಜೆಗಳಿಗೆ ಅರ್ಥ ಆದವರೆಲ್ಲ ಅವರನ್ನು ಶ್ಲಾಘಿಸ್ತಾರೋ ಇಲ್ಲೋ, ಈ ನಿರ್ಣಯ ಸರಿಯಾಗಿ ಕೊಟ್ಟರು ಇವರು ಅಂತ, ಈ ನಿರ್ಣಯ ಸರಿಯಾಗಿ ಕೊಟ್ಟರು, ಈ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ಆಗಬೇಕಿತ್ತು ಮಾಡಿಸಿದ್ರು ಇವರು ಅಂತ ಅಂತಾರೋ ಇಲ್ಲೋ. ಇವರಿಗೆ ಇಷ್ಟದ ಅಂದರೆ ಕೃಷ್ಣ ಅಂತಾನೆ ಇಡೀ ರಾಜ್ಯದೊಳಗೆ ಪ್ರತಿ ಪ್ರಜೆಗಳು ಕೂಡ ದುರ್ಯೋಧನ ದುಶ್ಯಾಸನಾದಿಗಳ ಆಡಳಿತಕ್ಕೆ ರೋಸತ್ತು ಹೋಗಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ಅಂಥವರಿಗೆ ಶಿಕ್ಷೆ ಹಾಕೋ ಕಾಲ ಒದಗಿದೆ. ನೀನು ಹಾಕಿದಿ ಯುದ್ಧ ಮಾಡಿ ಶಿಕ್ಷೆ ಅವರಿಗೆ ಅಂದರೆ ಸರಿ ದಂಡದ ವ್ಯವಸ್ಥೆ ಮಾಡಿದ ಅಂತ ನಿನ್ನನ್ನು ಯಾರು ಕರೀತಾರೆ? ಸ್ವರ್ಗದಲ್ಲಿ ಬಾಗಿಲು ತೆಗೆದು ಕೈ ಚಾಚಿ ಕರೀತದಂತೆ. ಅರ್ಜುನ ಭಲೆ, ಭೂಮಿಯಲ್ಲಿ ನೀನು ಸರಿಯಾದ ಕೆಲಸ ಮಾಡಿ ಬಂದಿದ್ದಿ ಅಂತ ಕರೀತದಂತೆ. ನೋಡಿ, ಗಮನಿಸ್ರಿ, ಇಲ್ಲಿ ಉದಾಸೀನ ಧೋರಣೆ ಸರಿಯಲ್ಲ ಅಂತಂದ. ಯಾಕೆ? ಎಲ್ರಿಗೂ ಇಂಥ ಭಾಗ್ಯ ಒದಗಲ್ಲ ಅಂತಾನೆ ಕೃಷ್ಣ. ಎಲ್ರಿಗೂ ಈ ಥರದ ಪ್ರಸಂಗ ಒದಗಲ್ಲ. ಕೆಲವು ಕ್ಷತ್ರಿಯರಿಗೆ ಇಂಥ ಪ್ರಸಂಗ ಒದಗ್ತಿರ್ತದೆ. ಏನು? ದಂಡದ ಸ್ಥಾಪನೆ ಮಾಡುವಂಥ ವ್ಯವಸ್ಥೆ. ನಿಮಗೆ ಆಶ್ಚರ್ಯ ಆಗ್ತದೆ, ಯಾವಾಗಲೂ ಕೂಡ ನ್ಯಾಯಾಂಗದ ವ್ಯವಸ್ಥೆ ಕೆಟ್ಟಿರೋದಿಲ್ಲ. ಯಾವಾಗ ಕೆಡ್ತದೆ ಅಂದರೆ ನ್ಯಾಯಾಂಗದೊಳಗೆ ಒಬ್ಬನ್ಯಾವನೋ ತಲೆಹರಟೆ ಮಾಡಿದ ಅಂದರೆ ಕೆಟ್ಟುಬಿಡ್ತದೆ. ಯಾಕಂದರೆ ಏನೂ ಗೊತ್ತಿಲ್ಲದಿದ್ದವನು ತಲೆಹರಟೆ ಮಾಡಲಿಕ್ಕೆ ಬರಲ್ಲ. ಯಾರೋ ಒಬ್ಬ ಅಲ್ಲೇ ಸೇರ್ಕೊಂಡವನು ಅಲ್ಲೇ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಶುರು ಮಾಡಿದ ಅಂದರೆ ದಂಡನಾಯಕನಾದ ಗುಂಪಿನೊಳಗೇನೆ ಒಬ್ಬ ಅವ್ಯವಸ್ಥೆ ಮಾಡಿದ ಅಂದರೆ ವ್ಯವಸ್ಥೆ ಕೆಡ್ತದೆ. ನಿಮಗೆ ಗೊತ್ತಿದೆ, ನಾನೇನು ಹೆಸರು ಹೇಳಬೇಕಾಗಿಲ್ಲ. ಜಗತ್ತಿನೊಳಗೆ ಕೆಡೋದು ಯಾವಾಗ? ದಂಡ ನೀತಿ ಅಂದರೆ ದಂಡ ಜಗತ್ತಿಗೆ ಹಾಕಬೇಕಾದವರೇ ಎಡವಟ್ಟು ಮಾಡಿಬಿಟ್ರು ಅಂದರೆ ಅಲ್ಲಿ ಎಲ್ಲ ವ್ಯವಸ್ಥೆ ಕೆಟ್ಟು ಹೋಗ್ತದೆ ಅಲ್ವೇ? ಹಾಗೆ ಕೃಷ್ಣ ಅಂತಾನೆ, ದುರ್ಯೋಧನ, ದುಶ್ಯಾಸನ, ಧೃತರಾಷ್ಟ್ರ, ಭೀಷ್ಮ ದ್ರೋಣಾದಿಗಳು ಇವತ್ತು ದಂಡ ನಾಯಕರ ಸ್ಥಾನದಲ್ಲಿ ಅವರೂ ಇದ್ದರು. ಅವರೇ ಯಾವಾಗ ತಮ್ಮ ಸ್ವಾರ್ಥಕ್ಕೆ ನಿಂತುಕೊಂಡು ಬುಡಮೇಲೆ ಮಾಡಿದ್ರು ವ್ಯವಸ್ಥೆ, ಇದು ಕೆಟ್ಟೋಯ್ತು. ಇದನ್ನು ಸಿಡಿದೆದ್ದು ಅವರಿಗೆ ಪ್ರತಿಭಟನೆ ಮಾಡಿ ಅವರಿಗೆ ಶಿಕ್ಷೆ ಹಾಕಬೇಕಾದ್ರೆ ನೀನೇ ಬೇಕಾಗ್ತದೋ ಅರ್ಜುನ, ಇನ್ಯಾರಿದ್ದಾರೆ ಹೇಳು ಅಂತಂದಂತೆ. ದುರ್ಯೋಧನ ಒಂದು ದಂಡನಾಯಕನಾಗಿ ತನ್ನ ಗೌರವ, ತನ್ನ ವ್ಯಕ್ತಿತ್ವ, ತನ್ನ ವ್ಯವಸ್ಥೆಯಲ್ಲಿ ಸ್ವಾರ್ಥ ಬಿಟ್ಟು ಪ್ರಜೆಗಳ ಹಿತದೃಷ್ಟಿಯಿಂದ ಬಾಳಿ ಬದುಕಿದ್ರೆ ಏನಿರ್ತಿತ್ತೋ ಅವನಿಗೆ ದಂಡ ಹಾಕೋ ಪ್ರಸಂಗ ಬರ್ತಿರಲಿಲ್ಲ. ಅವನೇ ಹೀಗಾದದ್ದಕ್ಕೆ ಅವನಿಗೆ ಪ್ರತಿಯಾಗಿ ನೀನೇ ಮಾಡಬೇಕು. ಇದು ಯಾವಾಗಲೂ ಆಗ್ತದೆ ಅಂತಿಲ್ಲ. ಈ ಥರದ ಪರಿಸ್ಥಿತಿ ಯಾವಾಗಲೂ ಆಗ್ತಿರ್ತದೆ. ಆವಾಗ ನಾವು ಸರಿಪಡಿಸಲೇಬೇಕು ಅದನ್ನು. ಇದು ಮಹಾಭಾರತದಲ್ಲಿ ಕೃಷ್ಣನ ಕಳಕಳಿ ಏನು ಅಂದರೆ, ಅರೆ ದಂಡನಾಯಕರಂಥ ಸ್ಥಾನದಲ್ಲಿ ಇದ್ದುಕೊಂಡವರೇ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿಬಿಡ್ತಾರೆ ಅಂದರೆ ಅವರಿಗೆ ಶಿಕ್ಷೆ ಹಾಕಬೇಕೋ ಬೇಡವೋ? ಅದು ಯಾವಾಗಲೋ ಒಮ್ಮೊಮ್ಮೆ ಆಗ್ತದೆ. ಆದಾಗೆಲ್ಲ ನಾವು ಅದನ್ನು ಸರಿಪಡಿಸ್ಬೇಕಾಗ್ತದೆ. ಅದು ಸರಿಪಡಿಸ್ಲಿಕ್ಕೆ ಯುದ್ಧಕ್ಕಿಂತ ಅನಿವಾರ್ಯತೆ ಮತ್ತೊಂದಿಲ್ಲ. ಯುದ್ಧಕ್ಕಿಂತ ಬೇರೆ ಇನ್ಯಾವ ಉಪಾಯವೇ ಇಲ್ಲ. ಅದಕ್ಕೆ ಯುದ್ಧ ಮಾಡಬೇಕು. ಆ ಅನಿವಾರ್ಯತೆಗೆ ಇಳಿದಾಗಲೇ ಅವರೆಲ್ಲರೂ ಅದಕ್ಕೆ ದಮನ ಆಗ್ತಾರೆ. ದಮನ ಆದಾಗ ಧರ್ಮಕ್ಕೆ ಜಯ ಸಿಗ್ತದೆ. ಧರ್ಮಕ್ಕೆ ಜಯ ಸಿಕ್ಕರೆ ದಂಡ ಸ್ಥಿರವಾಗ್ತದೆ. ದಂಡ ಎಲ್ಲಿ ಸ್ಥಿರ ಮಾಡ್ತಾನಲ್ಲ ಆ ವ್ಯಕ್ತಿಗೆ ಸ್ವರ್ಗ ಬಾಗಿಲು ತೆಗೆದು ಕರೀತದಂತೆ, ಬಾ ನನ್ನ ಮನೆಗೆ ಅಂತ ಕರೀತದಂತೆ. ಇದು ಕೃಷ್ಣನ ಹಾರ್ದ. ಇದನ್ನಿಟ್ಟುಕೊಂಡು ಕೃಷ್ಣ ಅಂತಾನೆ, ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ. ಇದು ಎದೃಚ್ಛಯ, ನೀನು ಬಯಸಿಲ್ಲದೆ ಇರ್ಬೋದು, ಬಯಸದಿದ್ರೂ ನಿನಗಾಗಿ ಒದಗಿ ಬಂದ ಒಂದು ಅದ್ಭುತವಾದ ಒಂದು ಪ್ರಸಂಗ ಇದು ಯುದ್ಧ. ಇದನ್ನು ನೀ ಮಿಸ್ ಮಾಡ್ಕೊಳ್ಬೇಡ. ಈ ಥರದ ಪ್ರಸಂಗವನ್ನು ನೀನು ಹಿಂದೇಟು ಹಾಕಬೇಡ. ಮುನ್ನುಗ್ಗು, ಯುದ್ಧ ಮಾಡು. ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಇಂಥ ಯುದ್ಧದೊಳಗೆ ಪಾಲ್ಗೊಂಡಂಥ ಕ್ಷತ್ರಿಯರೇ ನಿಜವಾಗಲೂ ಸುಖಿಗಳು. ಈಗ ಹೋರಾಡವರೇ ಸುಖಿಗಳು ಅಂತಂದ ಕೃಷ್ಣ. ಯಾವಾಗಲೋ ಸುಮ್ಮನೆ ಯಾವುದೋ ಒಂದು ಸ್ವಯಂವರಕ್ಕೆ ಹೋಗಿರ್ತಾರೆ,
ಸ್ವಯಂವರದಲ್ಲಿ ಒಂದು ಹೆಣ್ಣಿಗಾಗಿ 100 ಜನ ಕಾದಾಡ್ತಾರೆ. ಆ ಥರ ಏನಾದರೂ ಪ್ರಸಂಗದೊಳಗೆ ಕೃಷ್ಣ ಪರಮಾತ್ಮ ಅವ್ರನ್ನ ಹೊಡಿ, ಇವ್ರನ್ನ ಕಡಿ, ಇವ್ರನ್ನ ಬಡಿ ಅಂದಿದ್ರೆ ಇದು ಯಾಕೋ ಭಗವದ್ಗೀತೆ ಹಿಂಸೆಯನ್ನು ಬೋಧಿಸ್ತದೆ ಅಂತಂದಿದ್ರೆ ಹೋಗ್ಲಿ ಬಿಡಪ್ಪ ಅನ್ನಬೇಕು. ಅದಕ್ಕೆ ಹೇಳೋದು, ಕೃಷ್ಣ ಮಾತನಾಡೋದನ್ನು ಮರ್ಮ ಅರ್ಥ ಮಾಡಿಕೊಳ್ಬೇಕಾದ್ರೆ ಎಷ್ಟು ಅಧ್ಯಯನ ಮಾಡಬೇಕು ನಾವು. ಎಷ್ಟು ಅಧ್ಯಯನ ಮಾಡಿದರೆ ಅರ್ಥ ಆಗ್ತದೆ ಅಂತ ನೀವು ಗಮನಿಸ್ರಿ. ದಂಡನೀತಿ, ಅರ್ಥನೀತಿ, ನ್ಯಾಯಾಂಗ, ಶಾಸಕಾಂಗ, ರಾಜ್ಯಾಂಗ ಎಲ್ಲ ಅನುಸಂಧಾನಕ್ಕಿದ್ರೆ ಮಾತ್ರ ಇದು ನಮ್ಮ ಅನುಸಂಧಾನಕ್ಕೆ ಬರಲಿಕ್ಕೆ ಸಾಧ್ಯ. ಇದು ಚಿಂತನೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ನೋಡ್ರಿ, ಕೃಷ್ಣ ಅಲ್ಲಿ ಯಾವುದೋ ಸ್ವಯಂವರದ ಮಂಟಪದಲ್ಲಿ ಹೋದಾಗ ಯುದ್ಧ ಮಾಡಲಿಕ್ಕೆ ಅಂತ ಬೋಧನೆ ಮಾಡಲಿಕ್ಕೆ ಹೋಗಲಿಲ್ಲ ಅರ್ಜುನನಿಗೆ. ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಮಾಡೋ ಯುದ್ಧ ಮಾತ್ರ ಹಿಂದೇಟಾಕಿ ಹಿಂದೆ ಸರಿಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಯುದ್ಧ ಮಾಡುವ ಕ್ಷತ್ರಿಯನೇ ನಿಜವಾಗ್ಲೂ ಸುಖಿ ಆಗ್ತಾನೆ. ಇಲ್ಲಿ ಯುದ್ಧ ಮಾಡೋ ಕ್ಷತ್ರಿಯನಿಗೆ ಸ್ವರ್ಗ ಇದೆ. ಇಲ್ಲಿ ಯುದ್ಧ ಮಾಡೋ ಕ್ಷತ್ರಿಯನದು ನಿಜವಾಗಲೂ ಧರ್ಮ ಅವನಿಗೆ ಉಳಿತದೆ. ಇಲ್ಲಿ ಯುದ್ಧ ಮಾಡದೆ ಯಾವುದೇ ಒಬ್ಬ ಕ್ಷತ್ರಿಯ ಹಿಂದೇಟಾಕಿ ಹೋದರೂ ಕೂಡ ಒದಗಿದ ಪ್ರಸಂಗಕ್ಕೆ ಹಿಂದೇಟಾಕಿದ ಕ್ಷತ್ರಿಯ ಸ್ವರ್ಗದಿಂದ ವಂಚಿತನಾಗ್ತಾನೆ ಅಂತಂತಾನೆ ಕೃಷ್ಣ. ಅವ ಸೋಲ್ತಾನೋ ಗೆಲ್ತಾನೋ ಅದು ಆಮೇಲಿನ ವಿಷಯ ನೋಡಿ. ಅದು ಆಮೇಲಿನ ವಿಷಯ. ಕೃಷ್ಣ ಪರಮಾತ್ಮ ಅದೇ ಅಂತಾನೆ, ಸೋಲೋದು ಗೆಲ್ಲೋದು ಆಮೇಲೆ. ನೋಡ್ರಿ, ಬರ್ರಿ ಯೋಚನೆಗೆ ಬರೋಣಂತಿಗೆ. ಅಲ್ಲ, ಕೃಷ್ಣ ಯುದ್ಧ ಮಾಡದೇ ಹೋದರೆ ಅನರ್ಥವನ್ನು ಏನಾಗ್ತದೆ ಅಂತ ಅನ್ನೋದು ಒಂದು ಯೋಚನೆ. ಯುದ್ಧ ಮಾಡಿದರೆ ಏನಾಗ್ತದೆ ಅಂತ ಯೋಚನೆ ಮಾಡೋದು ಒಂದು. ಅದರಲ್ಲಿ ಕೃಷ್ಣ ಅಂತಾನೆ, ನೀನೇನು ಅಂದಿದ್ದಿ ಆವಾಗಲೇ, ಯುದ್ಧ ಮಾಡದೇ ಇದ್ರೇನೆ ಕೀರ್ತಿ ಉಳಿತದೆ, ಮಾಡಿದರೆ ಅಪಕೀರ್ತಿ ಬರ್ತದೆ. ಎಲ್ಲ ಈ ಮಾತುಗಳೆಲ್ಲ ನಿಮಗೆ ನೆನಪಿದೆ, ಸಾಕಷ್ಟು ಮಾತುಗಳಿವೆ. ಆದರೆ ಕೃಷ್ಣ ಆ ಮಾತುಗಳನ್ನು ತೊಗೊಂಡು ಉತ್ತರ ಕೊಡೋದಿಲ್ಲ. ಉತ್ತರ ಕೊಡೋ ಒಂದು ಶೈಲಿ ಬೇರೆ ಮಾಡಿಬಿಡ್ತಾನೆ ಕೃಷ್ಣ. ಹೆಂಗೆ ಕೊಡ್ತಾನೆ ನೋಡ್ರಿ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ ಭಯಾದ್ರಣಾದು ಪರತಂ ಮನ್ಯಂತೆ ತ್ವಾಂ ಮಹಾರಥಾಃ ಯೇಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರನ್ನು ಕಿಂ. ಇದು ಕೃಷ್ಣನ ಮಾತು. ಗಮನಿಸ್ರಿ ಕೃಷ್ಣ ಹೆಂಗೆ ಉತ್ತರ ಕೊಟ್ಟಿದ್ದಾನೆ ಅಂತ. ನೀವು ಆ ಸ್ಟೈಲ್ ನೋಡ್ರಿ ಕೃಷ್ಣಂದು. ಅವನಂದ ಯುದ್ಧ ಮಾಡಿದರೆ ಅಪಕೀರ್ತಿ ಅಂದವ. ಯಾಕೆ ಅಂದರೆ ಬಂಧುಗಳನ್ನೆಲ್ಲ ಕೊಂದು ತಾನೇ ತನಗೆ ರಾಜ್ಯ ಬೇಕು ಅಂಥೇಳಿ ಇಡೀ ರಕ್ತದ ಕೋಡಿ ಹರಿಸಿದ ಅರ್ಜುನ ಅಂತಾರೆ ಅಂತ ಅರ್ಜುನ ಹೀಗೆ ಕೃಷ್ಣನ ಮುಂದೆ ಹೇಳಿದ್ದ. ಶ್ರೀಕೃಷ್ಣ ಅದನ್ನು ತಿರುಗಿಸಿ ಹೇಳ್ದ, ಹೌದಾ ಹೀಗೂ ಅಂತಾರೆ, ಈಗೇನು ಮಾಡ್ತಿ ಅಂತಂದ. ಏನಂತಾರೆ, ಈ ಯುದ್ಧವನ್ನು ನೀನು ಪರಿತ್ಯಜಿಸಿ ಬಿಟ್ಟೋದಿ ಅಂದರೆ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಅಂತಂದ. ಯುದ್ಧ ಮಾಡಿ ಪಾಪಕ್ಕೆ ಕಟ್ಕೊಳ್ತೇನೆ ಅಂತಂದದ್ದು ಅರ್ಜುನನ ವಾದ. ಯುದ್ಧ ಬಿಟ್ಟರೆ ಪಾಪ ಅಪಕೀರ್ತಿ ಬರ್ತದೆ ಅನ್ನೋದು ಕೃಷ್ಣನ ವಾದ. ನೆನಪಿಟ್ಕೊಳ್ರಿ ಹೆಂಗಿದೆ. ಯುದ್ಧ ಬಿಟ್ಟರೆ ಪಾಪ ಬರ್ತದೆ, ಯುದ್ಧ ಬಿಟ್ಟರೆ ಅಪಕೀರ್ತಿ ಬರ್ತದೆ ಅಂತಂದಂತ. ಇದ್ದ ಕೀರ್ತಿ ಹಾಳಾಗಿ ಹೋಗ್ತದೆ, ನೆನಪಿರಲಿ ಮತ್ತೆ ಅನ್ನಂತ ಹೇಳ್ತಾನೆ ಕೃಷ್ಣ. ಅದು ಹೆಂಗೆ ಅಂದ ಅರ್ಜುನ. ಅದು ಹೆಂಗೆ ಸ್ವಾಮಿ, ಯುದ್ಧ ಬಿಟ್ಟರೆ ಯಾಕೆ ಬರ್ತದೆ? ಬಿಟ್ಟೋದ ಇಷ್ಟು ಜನ ತನ್ನ ಬಂಧುಗಳ ಮೇಲೆ ಎಷ್ಟು ಅಭಿಮಾನಪ್ಪ ಅರ್ಜುನನಿಗೆ ಅಂತ ಎಲ್ಲರೂ ಶ್ಲಾಘನೆ ಮಾಡ್ತಾರಲ್ಲ ಅಂದರೆ ಕೃಷ್ಣ ಅಂದ, ತಪ್ಪು ತಿಳ್ಕೊಂಡಿದ್ದಿ ಅಂದ. ನಾಳೆ ಪೇಪರ್ನಲ್ಲಿ ಬರೋ ಸ್ಟೇಟ್ಮೆಂಟೇ ಬೇರೆ. ಯುದ್ಧ ಬಿಟ್ಟು ಹೋದ್ರೆ ಏನು ಹಾಕ್ತಾರೆ ನೋಡಿ. ಕೃಷ್ಣ ಮೊದಲೇ ಹಾಕಿಬಿಟ್ಟ ಇಂಥವೆಲ್ಲ. ಏನು, ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯ. ಏನು ಹೇಳ್ತಾರೆ ಜನಗಳು, ಏನು ಬರ್ತದೆ ನಾಳೆ ಪೇಪರ್ನಲ್ಲಿ ಮಾಧ್ಯಮಗಳಲ್ಲಿ ಗೊತ್ತೋ? ಯೋಚನೆ ಮಾಡಿದ್ದೀಯಾ ಏನು ಬರ್ತದೆ ಅಂತ ಕೇಳ್ದ. ನೀ ಯೋಚನೆ ಮಾಡಿರ್ಲಿಕ್ಕಿಲ್ಲ, ನಾ ಹೇಳ್ತೀನಿ ಅಂದ. ಏನು ಅಂದರೆ ಏನಲ್ಲ, ಬಂದಿದ್ದರೆ ಈ ಯುದ್ಧಕ್ಕೆ ಅರ್ಜುನ ತಯಾರಾಗಿ ನಾವೆಲ್ಲ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ವಿ, ಮಾಡೇ ಬಿಡ್ತಾನೆ, ಯುದ್ಧದಲ್ಲಿ ಅವರಿಗೆಲ್ಲ ಶಿಕ್ಷೆ ಆಗೇ ಬಿಡ್ತದೆ, ಸೆಳೆದು ಬಿಡ್ತಾನೆ ಎಲ್ಲರನ್ನೂ ಕೂಡ ಅರ್ಜುನ ಅಂತ ಅಂದ್ಕೊಂಡಿದ್ವಿ. ಏನು ಇನ್ನೂ ಪ್ರಾರಂಭ ಆಗೋ ಹೊತ್ತಿಗೇನೆ
ಯುದ್ಧ ಬಿಟ್ಟು ಪಲಾಯನನೇ ಮಾಡಿಬಿಟ್ಟ. ಹಿಂಗಂತಾರೆ ನೋಡಿ. ಇದು ಬೇಕಾ ಅದು ಬೇಕಾ ನೋಡ್ರಿ. ಭಯಾದ್ರಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಾ ಯೇಷಾಂಚತ್ವಂ ಬಹುಮತಃ. ಯಾರು ಇಷ್ಟು ದಿನ ನಿನ್ನನ್ನು ಪೇಪರ್ನಲ್ಲಿ ಹಾಡಿ ಹೊಗಳುತ್ತಿದ್ರು, ಅರ್ಜುನ ಧನುರ್ಧಾರಿ, ಅರ್ಜುನ ಆ ರಾಜ್ಯಕ್ಕೆ ಹೋಗಿ ಗೆದ್ದುಕೊಂಡು ಬಂದಿದ್ದ, ಅರ್ಜುನ ಈ ರಾಜ್ಯದಲ್ಲಿ ಅವನನ್ನು ಮಣಿಸಿದ, ಇವನನ್ನು ಸೆಣಿಸಿದ, ಅಲ್ಲಿ ಇದನ್ನು ಮಾಡ್ಕೊಂಡು ಬಂದ ಅಂತೆಲ್ಲ ಯಾರ್ಯಾರು ಮಹಾರಥಿಕರು ಅಂತಿದ್ದಾರೆ ಅವರೇ ನಿನ್ನನ್ನು ಇಷ್ಟು ಚೆನ್ನಾಗಿ ಹೊಗಳುತ್ತಿದ್ರೋ ಅವರೆಲ್ಲ ನಾಳೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಈ ಪೇಪರ್ನವ್ರು ಅವ್ರನ್ನೇ ಮೊದಲು ಕೇಳ್ತಾರೆ, ಹೋಗಿ ನಿಮಗೇನು ಅನ್ನಿಸ್ತದೆ ಅರ್ಜುನನ ಬಗ್ಗೆ ಅಂತ ಕೇಳ್ತಾರೆ. ನಾವು ಊಹಿಸಿರಲಿಲ್ಲ ಬಿಡ್ರಿ, ಅರ್ಜುನ ಹೀಗೆ ಮಾಡ್ತಾನೆ ಯುದ್ಧಕ್ಕೆ ಬಂದು ಅಂತ ಅಂದ್ಕೊಂಡಿರಲಿಲ್ಲ. ಛೇ ಓಡೇ ಹೋಗ್ಬಿಟ್ಟ ಅವ, ಹಿಂಗಂತಾರೆ ನೋಡವಾಗ. ಇದು ಕೃಷ್ಣನ ಟ್ರಿಕ್ಸ್, ಅಂದರೆ ಉತ್ತರ ಕೊಡುವ ಒಂದು ಸ್ಟೈಲನ್ನು ನಿಮ್ಮ ಮುಂದೆ ಇಟ್ಟೆ ಅಷ್ಟೇ. ನಾನು ಅವ ಯೋಚನೆ ಮಾಡಿದ್ದೇ ಬೇರೆ ಆಯಿತು, ಕೃಷ್ಣ ಅದರ 2 ಪಟ್ಟು ಯೋಚನೆ ಮಾಡಿ ಹೇಳ್ತಾನೆ. ನೀನಂತಿದ್ದಿ ಹಾಗಂತಾರೆ ಅಂತ, ನಾನಂತೇನೆ ಹೀಗಂತಾರೆ ಅಂತ. ಯಾರಂತಾರೆ ಹೇಳು ಅಂತ ಕೇಳ್ತಾನೆ ಕೃಷ್ಣ. ಏನಂತಾರೆ, ಯಾರಂತಾರೆ, ಹೇಗಂತಾರೆ ಯೋಚನೆ ಮಾಡಿ ನೋಡ್ತೇನೆ. ನಾನಂತಾನೆ ಹೀಗಂತಾರೆ ನೋಡಿ, ಯುದ್ಧ ಬಿಟ್ಟೋದು ಏನಂತಾರೆ. ಭಯಾದ್ರಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಾ ಯೇಷಾಂಚತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಲಾಘವಂ ಯಾಸ್ಯಸಿ, ಬಹಳ ಜನರ ಮಾತಿಗೆ ನೀನು ಬಾಯಿ ಮಾತಾಗಿ ಹಗರಾಗಿ ಸಿಕ್ಕಾಕೊಂಡ್ಬಿಡ್ತೀಯೋ, ಹಗರಾಗಿ ಬಿಡ್ತಿ. ಏನು ಉಪಯೋಗ ಇಲ್ರಿ ಅರ್ಜುನ, ಮಾರಿ ದ್ರೋಣಾಚಾರ್ಯ ಶಿಷ್ಯ ಅದ್ವಿತೀಯ ಅಂತ ಅಂದ್ಕೊಂಡಿದ್ವಿ, ಏನು ಉಪಯೋಗ ಇಲ್ಲ, ಓಡೇ ಹೋಗಿಬಿಟ್ಟ. ಎಲ್ಲಿ ತನಕ ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾಹ. ಜನರ ಬಾಯಿಗೆ ಸಿಕ್ಕಾಕೊಂಡ್ರೆ ಒಂದು ಸಲ ಏನು ಬೇಕಾದರೂ ಮಾತಾಡ್ತಾರೆ, ಅದು ಅನುಭವಕ್ಕೆ ಬಂದಾಗ ಗೊತ್ತಾಗ್ತದ್ರಿ ಅವೆಲ್ಲ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾಹ. ಆಡಬಾರ್ದ ಮಾತುಗಳೆಲ್ಲ ನಿನ್ನ ಬಗ್ಗೆ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅವ ಹಾಗೆ ಬಿಡ್ರಿ, ಅವ ಏನು ಉಪಯೋಗ ಇಲ್ಲ ಅರ್ಜುನ, ನಾ ಏನೋ ಅಂದ್ಕೊಂಡಿದ್ವಿ ಅವನ ಬಗ್ಗೆ. ಛೇ ಸುಮ್ಮನೆ ತಿಂತಾನೆ, ಬೀಳ್ತಾನೆ, ಕೂಡ್ತಾನೆ, ಅಲ್ಲಿ ಇಲ್ಲಿ ಅಡ್ಡಾಡ್ತಾನೆ, ಯಾವ ನೈತಿಕತೆಯೂ ಇಲ್ಲ ಅವನಲ್ಲಿ, ಏನೂ ಸಾಮರ್ಥ್ಯ ಅವನ ಗಾಂಡೀವ, ಅದಂತೂ ಏನೂ ಉಪಯೋಗ ಇಲ್ಲ ಬಿಡಿ. ಹಿಂಗಂದ್ರೆ ಏನು ಮಾಡ್ತೇನೆ ಹೇಳ್ತಾರೆ. ನಿಂದಂತಸ್ತವ ಸಾಮರ್ಥ್ಯಂ, ನಿನ್ನ ಸಾಮರ್ಥ್ಯಕ್ಕೆ ಧಿಕ್ಕಾರ ಕೂಗುತ್ತಾರೆ, ನಿನ್ನ ವ್ಯಕ್ತಿತ್ವವನ್ನು ಹೀಯಳಿತಾರೆ, ನೀನೇನೂ ಉಪಯೋಗ ಇಲ್ಲ ಅಂತ ನಿನ್ನನ್ನು ಹೀಯಳಿಸ್ತಾರೆ, ಹಿಂದಿನಿಂದ ಬೈತಾರೆ, ಮುಂದಿನಿಂದ ಬೈತಾರೆ, ಓಡಿ ಹೋದ ಅಂತ ಅಣಗಿಸ್ತಾರೆ. ಈ ಅಪಕೀರ್ತಿಗಿಂತ ಕೃಷ್ಣ ಅಂತಾನೆ, ಈಗೇನು ಬರ್ತಾ ಇದೆ ಹೇಳ್ತಿದ್ದೇನೆ, ಅಪಕೀರ್ತಿ ಕಲ್ಪಿಸ್ಕೋ, ಊಹಿಸ್ಕೋ, ಇಂಥ ಅಪಕೀರ್ತಿಗಿಂತ ಸಾವೇ ಮೇಲು ಅಂತ ಅನ್ನಿಸ್ತದೆ ಅಂತಂದ ಅರ್ಜುನ. ಹೇಳಿದಲ್ಲ ಕೃಷ್ಣ, ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದ ಅತಿರಿಚ್ಯತೆ. ಸಾಮರ್ಥ್ಯ ಇದೆ, ಸೆದೆ ಬಡಿಯುವ ಸಾಮರ್ಥ್ಯ ಇದೆ, ಶಿಕ್ಷಿಸೋ ಸಾಮರ್ಥ್ಯ ಇದೆ, ಯುದ್ಧ ಮಾಡೋ ಶಕ್ತಿ ಇದೆ, ತಪ್ಪೇನು ಮಾಡಿಲ್ಲ ತಾನು. ಇಂಥವರ ಬಾಯಿ ಮಾತಿಗೆ ಇಷ್ಟು ತುತ್ತಾಗೋದಿದೆ ಅಲ್ಲ, ಆವಾಗ ಅಪಕೀರ್ತಿ ಸಾಯೋದೇ ಮೇಲಪ್ಪ ಇಂಥ ಅಪಕೀರ್ತಿಗಿಂತ ಅಂತ ಅನ್ನಿಸ್ತದೆ. ಹಾಗಾದರೆ ಅರ್ಜುನ, ಈ ಥೇರಿಯಲ್ಲಿ ನೀನು ಯೋಚನೆ ಮಾಡಿರಲಿಲ್ಲಲ್ಲ, ನಾನು ಇದನ್ನು ಹೇಳ್ತೇನೆ, ಇದು ಮುಂದೆ ನೀನು ಯುದ್ಧ ಬಿಟ್ಟು ಹೋಗೋದ್ರಿಂದ ಆಗ್ತದೆ, ಇದಕ್ಕೇನು ನಿನ್ನ ಉತ್ತರ ಅಂತ ಕೇಳಿದ ಅರ್ಜುನ. ಕೃಷ್ಣ ನೋಡಿದ್ರ ಪ್ಲೇಟ್ ಚೇಂಜ್ ಆಯಿತೋ ಇಲ್ಲ, ಹೀಗೆ ಬುಡ ಮೇಲೆ ಮಾಡಿದ್ನೋ ಇಲ್ಲೋ ಅರ್ಜುನನನ್ನು ಕೃಷ್ಣ. ಅವನ ಬಾಯಿ ಮುಚ್ಚಿಸೋ ಉದ್ದೇಶ ಇಲ್ಲ ಕೃಷ್ಣನಿಗೆ. ಪ್ರತಿಯೊಬ್ಬ ಮಾನವನಿಗೂ ಕೂಡ ಒಂದೇ ಯೋಚನೆಯ ವಿಚಾರಧಾರೆಗಳ ಕಡೆಗೆ ಹೋಗೋದಕ್ಕಿಂತ ಬಿಡೋಣದ್ರಿಂದ ಹಿಡಿಯೋಣದ್ರಿಂದ ಆಗುವ ಲಾಭಾಂಶಗಳ ಲೆಕ್ಕಾಚಾರಗಳಲ್ಲಿ ಅತಿ ಸೂಕ್ಷ್ಮತೆ ವಹಿಸಿರಬೇಕು ಜೀವ ಅನ್ನೋದನ್ನು ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ ಪ್ರತಿಯೊಬ್ಬನಿಗೆ. ಯುದ್ಧ ಬಿಡೋಣದ್ರಿಂದ ಆಗೋದು ಏನು ಅನ್ನೋದು ಲಾಭ ಅರ್ಜುನ ಹೇಳಿದ, ಮಾಡೋಣದ್ರಿಂದ ಆಗ್ತದೆ ಅನ್ನೋ ಅನರ್ಥವನ್ನು ಅರ್ಜುನ ಹೇಳಿದ. ಅದು ತನ್ನ ಪರವಾಗಿ ಏನೇನು ಬೇಕೋ ಯುದ್ಧ ಬಿಡಲಿಕ್ಕೆ ಆ ಥರದ ಕಾರಣಗಳನ್ನೇ ಅರ್ಜುನ ಅಲ್ಲಿ ಬಿಲ್ಟ್ ಮಾಡಿದ. ಕೃಷ್ಣ ಹೇಳ್ದ, ಸಮಾಜ ದೃಷ್ಟಿಯನ್ನು ತಗೋ, ನಿನ್ನ ಬಗ್ಗೆ ಬರೋ ಅಪಕೀರ್ತಿಯನ್ನು ತಗೋ, ನಿನ್ನ ಸಾಮರ್ಥ್ಯಕ್ಕಾಗುವ ಧಿಕ್ಕಾರವನ್ನು ತಗೋ, ಯೋಚನೆ ಮಾಡು, ಇದೋ ಅದೋ ಅಂತ ನಿನಗೆ ಅರ್ಥ ಆಗ್ತದೆ ಅಂತಂದಂತೆ. ಇದು ಕೃಷ್ಣನ ಉತ್ತರದಲ್ಲಿ ಕಂಡುಕೊಂಡ ಮತ್ತೊಂದು ಅದ್ಭುತತೆ. ಇದಕ್ಕೆ ನಾವು ನೀವು ಎಳೆಯೋದರಿಂದ ಅರ್ಥ ಇಲ್ಲ. ಯೋಚನೆ ಮಾಡ್ರಿ ಅನ್ನೋದೇ ಕೃಷ್ಣನ ಅಭಿಪ್ರಾಯ, ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ರಿ ಅನ್ನೋದೇ ಕೃಷ್ಣನ ಅಭಿಪ್ರಾಯ. ಸ್ಪಷ್ಟವಾಗಿ ಕೃಷ್ಣ ಹಾಗೆ ಮಾಡಿದರೆ ಅಪಕೀರ್ತಿ ಅನ್ನೋದು ನಿನ್ನ ಅಭಿಪ್ರಾಯ ಆದರೆ
ಯುದ್ಧದಿಂದ ಬಿಟ್ಟೋದ್ರೆ ಅಪಕೀರ್ತಿ ಅನ್ನೋದು ನಾನು ತೋರಿಸ್ತೇನೆ. ಯಾವುದಕ್ಕೆ ನೀನು ಬೆಲೆ ಕೊಡ್ತಿ ಹೇಳು ಅಂತ ಕೃಷ್ಣ. ಯಾವುದಕ್ಕೆ ಬೆಲೆ ಕೊಡ್ತಿ? ಒಂದಂಶ. ಎರಡನೇದು ಮತ್ತೊಂದು ಹೇಳಿದ್ದ ಕೃಷ್ಣ ಅರ್ಜುನನಿಗೆ ಪ್ರಶ್ನೆ ಮತ್ತೊಂದು ಮೂಡಿತ್ತು. ಏನು? ಒಂದು ವೇಳೆ ಈ ಯುದ್ಧ ನಡೆದಾಗ ನಾವೇನಾದರೂ ದೇಹ ಬಿಟ್ಬಿಟ್ರೆ ಏನಪ್ಪ? ಗೆಲುವು ಬರಲಿಲ್ಲ, ಯುದ್ಧದಲ್ಲಿ ಪಾಲ್ಗೊಂಡು ದೇಹ ಬಿಟ್ಟರೆ ಏನಪ್ಪ? ಗೆಲುವು ಸೋಲಿನ ನಿಶ್ಚಯ ಇಲ್ಲದೆ ಇದ್ದಾಗ ಪ್ರವೃತ್ತಿ ಮಾಡಬಹುದಾ ಹೆಂಗೆ? ಪ್ರತಿಯೊಬ್ಬರೂ ನಮ್ಮನ್ನು ಕೇಳೋ ಒಂದು ಅಪೂರ್ವ ಪ್ರಶ್ನೆ. ಆಚಾರ್ಯ, ನೀವು ಬೋಧಿಸ್ತಿರುವಂಥ ಏನು ಕರ್ತವ್ಯ ಕರ್ಮ ಅನ್ನೋ ಧರ್ಮ ಇದೆ, ಅದನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೋತೀವಿ ನಿಜ. ಆದರೆ ಅದನ್ನು ಅಳವಡಿಸ್ಕೊಳ್ಳುವಾಗಲೂ ಕೂಡ ಫಲ ಸಿಕ್ಕೇ ಸಿಗ್ತದೋ ಇಲ್ಲೋ? ಸಿಗೋದಿಲ್ಲ, ಸಿಗ್ತದೆ ಅನ್ನೋ ನಿರ್ಧಾರ ಇಲ್ಲದೆ ಇದ್ದಾಗ ನಾವು ಯಾಕೆ ಅದರೊಳಗೆ ರತರಾಗಬೇಕು? ಮತ್ತು ಹೆಂಗೆ ನಮಗೆ ಹೆಂಗೆ ಬೇಕೋ ಹಂಗಿದ್ರೆ ಆಯ್ತಪ್ಪ, ಇದರಲ್ಲೇ ಇರಬೇಕು ಅಂತ ಯಾಕೆ? ಅದಕ್ಕೆ ಕೃಷ್ಣ ಅಂತಾನೆ, ಇಲ್ಲಿ ಫಲದ ನಿಶ್ಚಯ ಇಟ್ಟುಕೊಂಡು ಪ್ರವೃತ್ತಿ ಮಾಡಬಾರ್ದು ಅಂತಾನೆ ಕೃಷ್ಣ. ಒಂದಂಶ. ನಿಶ್ಚಯ ಇಲ್ಲದೆ ಇದ್ದರೂ ಕೃಷಿ ಮಾಡುವ ರೈತನಿಗೆ ಧಾನ್ಯ ಬಂದೇ ಬರ್ತದೆ ಅನ್ನೋ ಖಾತ್ರಿ ಅದನ್ನೋ ಇಲ್ಲೋ, ಬೀಜ ಬಿತ್ತತಾನೋ ಇಲ್ಲ. ಮಳೆ ಬರಲಿಲ್ಲ ಅಂದರೆ, ಧಾನ್ಯ ಬೆಳಿಲಿಲ್ಲ ಅಂದರೆ ಅಂತ ತಲೆ ಒಳಗೆ ಇಟ್ಟುಕೊಂಡು ಬೀಜ ಬಿತ್ತೋದಕ್ಕೆ ಹಿಂದೇಟು ಹಾಕಿ ಕೂತ್ಬಿಟ್ಟ ಅಂದರೆ ಹಣೆ ಬಾರಿ ಏನು ಇವತ್ತು ರಾಜ್ಯದೊಳಗೆ? ಯೋಚನೆ ಮಾಡಿರಿ. ಮಳೆ ಬರೋದಿಲ್ಲ ಅಂತ, ಮಳೆ ಬರೋದು ಗೊತ್ತಿಲ್ಲ, ಮಳೆ ಬರದೇ ಇರೋದು ಗೊತ್ತಿಲ್ಲ. ಎರಡೂ ಗೊತ್ತಿಲ್ಲದೆ ಇದ್ದಾಗಲೂ ಬೀಜ ಬಿತ್ತುತ್ತಾನೋ ಇಲ್ಲೋ? ಧಾನ್ಯ ಬೆಳೆಸ್ತಾನೋ ಇಲ್ಲೋ? ಏನು ತಲೆ ಒಳಗೆ? ಮಳೆ ಬರ್ತದೆ, ಬೀಜ ಬಿತ್ತಬೇಕು, ಬಿತ್ತೋದು ನಾನು ರೈತ, ಆದ್ದರಿಂದ ಕರ್ತವ್ಯ. ಭೂಮಿ ಶುದ್ಧಿಗೊಳಿಸಬೇಕು, ಭೂ ಶುದ್ಧಿ ಆದರೆ ಬೀಜ ಬಿತ್ತುತ್ತೇನೆ, ಮಳೆ ಬರ್ತದೆ, ಧಾನ್ಯ ಬೆಳೀತದೆ. ಇದೇ ತಾನೇ ಎಲ್ಲರೂ ಧೋರಣೆಯಲ್ಲಿರೋದು. ಯಾರು ತಾನೇ ಫಲದ ಅಪೇಕ್ಷೆಯಲ್ಲೇ ಯೋಚನೆ ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ? ಹೇಳ್ರಿ ನೋಡೋಣ. ಎಲ್ಲ ಕಾರ್ಯಗಳು ಬದುಕಿನೊಳಗೆ ಫಲ ಬಂದೇ ಬರ್ತದೆ ಅನ್ನೋ ನಿಶ್ಚಯದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕೃಷ್ಣ ಬೋಧಿಸುವಾಗ ಹೆಚ್ಚು ಸ್ಟ್ರೆಸ್ ಕೊಟ್ಟದ್ದು, ಇದು ಕರ್ತವ್ಯ ಮಾಡು, ಅದರಿಂದ ಏನಾಗ್ತದೆ ಅನ್ನೋದು 100 ಲಟಿಪಿಟಿ ಕಟಿಪಿಟಿ ಮಾಡಿದರೆ ಯಾವ ಪ್ರವೃತ್ತಿಯೂ ನಡೆಯೋದಿಲ್ಲ ಬದುಕಿನ. ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಹೇಳ್ತಾರಷ್ಟೇ, ಅದರಿಂದ ಲಾಭ ಆಗ್ತದೆ, ಒಳ್ಳೆಯದಾಗ್ತದೆ, ಕೀರ್ತಿ ಬರ್ತದೆ, ನಿನಗೆ ಸ್ವರ್ಗ ಸಿಗ್ತದೆ, ಇಷ್ಟು ಹೇಳ್ತಾರಷ್ಟೇ. ಅದನ್ನೇ ಯೋಚನೆ ಮಾಡ್ತಾ ಕೂತು ಪ್ರವೃತ್ತಿಗೆ ಹಿಂದೇಟು ಹಾಕಿದರೆ ಹೇಗ್ರಿ? ಕರ್ತವ್ಯವನ್ನು ಮಾಡೋದು ಬಿಟ್ಟು ಕೂತ್ರೆ ಹೇಗೆ? ಅದಕ್ಕೆ ಕೃಷ್ಣ ಅಂದ, ಹೋಗಲಿ ಮಾರಾಯ, ಯುದ್ಧ ಮಾಡಿ ಸತ್ರು ಅಡ್ಡಿ ಇಲ್ಲೋ. ಹಿಂಗೆ ಹೇಳಿಬಿಟ್ಟ ಕೃಷ್ಣ. ನೋಡಿ, ಹೇಳ್ಬೋದಾಗಿತ್ತಲ್ಲ ಕೃಷ್ಣ, ಯುದ್ಧ ಮಾಡು, ನಿನಗೆ ಆಯುಷ್ಯ ಭಾಳ ದೊಡ್ಡದಿದೆ, ಗಟ್ಟಿ ಇದೆ, ನನಗದು ಗೊತ್ತಿದೆ, ಹಿಂಗೆ ಹೇಳ್ಬೋದಾಗಿತ್ತೋ ಇಲ್ಲೋ ಕೃಷ್ಣ? ನೋಡಿ, ಥೇರಿ ಯೋಚನೆ ಮಾಡಿರಿ. ಒಂದು ಅಪೂರ್ವ ಏನು? ಯುದ್ಧ ಮಾಡು, ನಿನಗೆ ಎಲ್ಲಿ ತಂದು ಕೊಡೋ ಜವಾಬ್ದಾರಿ ನಂದು, ನಾ ಗೆಲ್ಲಿಸ್ತೀನಿ, ಗೆದ್ದೇ ಗೆಲ್ತಿ, ಹಿಂಗೆ ಉತ್ತರ ಕೊಡ್ಬೋದಾಗಿತ್ತಲ್ಲ ಅವನ ಪ್ರಶ್ನೆಗೆ. ಯಾಕೆ ಸರ್ವಜ್ಞ ಕೃಷ್ಣ ಹಂಗೆ ಉತ್ತರ ಕೊಡಲಿಲ್ಲ. ಉತ್ತರ ಹೆಂಗೆ ಕೊಟ್ಟ ನೋಡ್ರಿ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಉತ್ತರದ ಮರ್ಮ ನೀವು ಚಿಂತಿಸಬೇಕು. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಯುದ್ಧ ಮಾಡ್ತಾ ನೀನೇ ಈ ಪ್ರಸಂಗದಲ್ಲಿ ಸತ್ತಿ ಅಂದರೆ ಸತ್ರು ಸ್ವರ್ಗಕ್ಕೆ ಹೋಗ್ತಿ ಅಂತ ಕೃಷ್ಣ. ಈ ನೋಡ್ರಿ ಉತ್ತರ ಹೆಂಗಿದೆ. ಇಲ್ಲ, ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ, ವಾ ಅಂದಿದ್ದಾನೆ. ಗೆದ್ದಿ ಅಂದರೆ ಯುದ್ಧದೊಳಗೆ ಇಂಥ ದಂಡನಾಯಕನಾಗಿ ಗೆದ್ದದ್ದಕ್ಕೆ ಸ್ವರ್ಗದಲ್ಲಿಯೂ ಸುಖ ಇದೆ, ಭೂಮಿ ಗೆದ್ದಲ್ಲ, ಇಲ್ಲೂ ಭೂಮಿಯ ಸುಖವು ನಿನಗೆ ಸಿಗ್ತದೆ. ನಾನು ಆವಾಗ ಯೋಚನೆ ಮಾಡ್ತಿರ್ತೀನಿ, ಹಿಂಗೆ ಯಾಕೆ ಉತ್ತರ ಕೊಟ್ಟ ಕೃಷ್ಣ? ಸರ್ವಜ್ಞ ಸರ್ವಶಕ್ತ, ಇನ್ನು 18 ದಿವಸ ಯುದ್ಧ ಆಗ್ತದೋ ಅರ್ಜುನ, 18 ದಿನದೊಳಗೆ ನೀನು ಇಂತಿಂಥವ್ರನ್ನ ಕೊಲ್ಲಬೇಕು ಅಂತಿದೆ, ಕೊಂದುಬಿಡು, ನೀ ಗೆದ್ದೇ ಗೆಲ್ತಿ ನನಗೆ ಗೊತ್ತಿದೆ, ಮಾಡಿಬಿಡು. ಹಿಂಗೆ ಉತ್ತರ ಕೊಡ್ಬೋದಾಗಿತ್ತಲ್ಲ. ಕೊಟ್ನಾ? ಕೊಡಲಿಲ್ಲ. ಹಂಗೆ ಉತ್ತರ ಕೊಡಲಿಲ್ಲ. ತಾನು ಸರ್ವಜ್ಞ ಅಂತ ತೋರಿಸ್ಕೊಂಡು ಅರ್ಜುನನಿಗೆ ಈ ಥರದ್ದು ಉತ್ತರ ಕೊಟ್ಟು ತಾನು ಬೋಧನೆ ಮಾಡಲಿಲ್ಲ. ಇವತ್ತು ಸಾಕಷ್ಟು ಜನ ಆ ಥರ ಬೋಧಿಸ್ಲಿಕ್ಕೆ ಹೋಗಿ ಎಲ್ಲರನ್ನೂ ದಾರಿಗೆ ತಪ್ಪಿಸ್ತಾರೆ. ತಾವೇ ತಮ್ಮನ್ನು ದೇವಮಾನವನೋ, ತಾವೇ ತಮ್ಮನ್ನು ಸರ್ವಜ್ಞನೋ ಅನ್ನೋ ಹಂಗೆ ಬಿತ್ತರಿಸಿ, ಇದನ್ನು ಮಾಡು, ನಿನಗೆ ಇಲ್ಲೇ ಮೋಕ್ಷ ಇದೆ ಅಂತ ಇಲ್ಲೇ ತೋರಿಸ್ತಾರೆ. ಮೋಕ್ಷನೂ ಇಲ್ಲ, ಏನಿಲ್ಲ. ಅವನಿಗೆ ಯೋಚನೆ ಮಾಡಲಿಕ್ಕೆ ಕೊಟ್ಟ ಕೃಷ್ಣ, ಸತ್ರು ಸ್ವರ್ಗ,
ಗೆದ್ರೂ ಸ್ವರ್ಗ. ಯಾಕೆ? ಇದು ದಂಡನಾಯಕನಾಗಿ ನೀ ಮಾಡ್ತಾ ಇರುವ ಕರ್ತವ್ಯದ ಯುದ್ಧ. ಕರ್ತವ್ಯ ಇದು. ಈ ಕರ್ತವ್ಯ ರೂಪವಾದ ಯುದ್ಧದೊಳಗೆ ಮನುಷ್ಯರಿಗೆ ಕೃಷ್ಣ ಹೇಳ್ತಾನೆ, ಶಾಸ್ತ್ರಗಳು ಹೇಳ್ತಾವೆ, ಯುದ್ಧದಲ್ಲಿ ಮಡಿಯುವ ಕ್ಷತ್ರಿಯನಿಗೆ ಅಶ್ವಮೇಧಾದಿ ಯಾಗದ ಪುಣ್ಯ ಹೇಗೋ ಯುದ್ಧದಲ್ಲಿ ಮಡಿಯುವ ಕ್ಷತ್ರಿಯನಿಗೆ ಅಷ್ಟು ಪುಣ್ಯ ಕೊಡ್ತದೆ. ಶಾಸ್ತ್ರ ಇದೆ, ವೇದ ಇದೆ, ಇರಲಿ. ಆದರೆ ಒಂದಂತೂ ನೆನಪಿಟ್ಟುಕೊಳ್ರಿ, ಪ್ರತಿ ಕರ್ತವ್ಯದಲ್ಲಿ ನಾವು ನೀವು ತೊಡಗಬೇಕಾದಾಗ ಇದು ಕರ್ತವ್ಯ ಅಂತ ತೊಡಗಬೇಕೇ ಹೊರತು ಅದರಿಂದ ಫಲ ಎಷ್ಟು, ಲಾಭ ಎಷ್ಟು ಅನ್ನೋ ಚರ್ಚೆಯಲ್ಲೇ ಹಿಂದೇಟು ಹಾಕಬಾರ್ದು ಅನ್ನೋದೇ ಕೃಷ್ಣನ ಉದ್ದೇಶ. ಅದಕ್ಕೆ ಈ ಮಾತು ಹೇಳ್ದ, ಸತ್ರು ಇಲ್ಲೇ ಸಾಯಿ, ಗೆದ್ರು ಇಲ್ಲೇ ಗೆಲ್ಲು, ಆದರೆ ಬಿಟ್ಟೋದ ಅಪಕೀರ್ತಿ ಮಾತ್ರ ಕಟ್ಕೋಬೇಡ. ಇದು ಕೃಷ್ಣ ತೋರಿಸಿದಂಥ ಉತ್ತರ. ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಇವತ್ತು ನಾವು ಸತ್ರು ನಮ್ಮ ಕರ್ತವ್ಯ ಮಾಡ್ತಾ ಮಾಡ್ತಾ ಹೋದ್ವಿ ಅಂತ ಹೇಳಿ ಆಗಬೇಕು. ನಾವು ಬದುಕಿದ್ರೂ ಕೂಡ ನಮ್ಮ ಕರ್ತವ್ಯ ಮಾಡ್ತಾ ನಾವು ಬದುಕಿದ್ವಿ ಅಂತ ಯೋಚನೆ ಮಾಡಬೇಕೇ ಹೊರತು ಅದು ಬಿಟ್ಟು ಬೇರೆ ಕಡೆಯಲ್ಲಿ ಹೋಗಬಾರ್ದು. ಅದಕ್ಕೋಸ್ಕರ ಕೃಷ್ಣ ಈ ಥರದ ಮಾತಾಡಿದ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷ್ಯಸೆ ಮಹಿಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಯಾರು ಹೇಳಲಿಕ್ಕೆ ಸಾಧ್ಯ ರೀ? ಯುದ್ಧ ಅನ್ನೋದು ಕರ್ತವ್ಯ ಅಂತ ನಿಶ್ಚಯಿಸಿ ಯುದ್ಧದಲ್ಲಿ ತೊಡಗಬೇಕೇ ಹೊರತು ಅದು ಗೆಲ್ತೇವೋ ಇಲ್ವೋ, ಸೋತು ಬಿಟ್ಟರೆ ಹೆಂಗೆ ಕೃಷ್ಣ, ಈ ಯೋಚನೆ ನಿನಗೆ ಬೇಡ ಅಂತ ಕೃಷ್ಣ ಪರಮಾತ್ಮ ಅವನನ್ನು ಈ ರೀತಿ ಉತ್ತರ ಕೊಟ್ಟು ಈ ಬಳಿದೆಬ್ಬಿಸ್ತಾ ಇದ್ದಾನೆ. ಇದು ನಮಗೆಲ್ಲ ಕೊಡ್ತಾ ಇರುವಂಥ ಉತ್ತರ. ನಾವು ಎಂದೂ ಮರಿಬಾರ್ದು. ಬದುಕಿನೊಳಗೆ ಹೆಚ್ಚು ನಮ್ಮ ಕರ್ತವ್ಯವನ್ನು ಮಾಡುವಾಗ ಇದರಿಂದ ಸ್ವರ್ಗವೋ ಬಿಟ್ಟೋದ್ರೆ ಏನು, ಬಿಟ್ಟರೆ ಈ ಯೋಚನೆಗಿಂತ ಹೆಚ್ಚಾಗಿ ಇದು ಕರ್ತವ್ಯ ನಾ ಮಾಡಬೇಕು, ಇದನ್ನು ಮಾಡಬೇಕು ಅನ್ನೋದು ಕೃಷ್ಣನ ಅಭಿಪ್ರಾಯ. ಈ ಚಿಂತನೆಯನ್ನು ಇಲ್ಲಿ ನೋಡ್ತೇವೆ. ನಾಳೆ ದಿವಸ ಮತ್ತೆ ಮುಂದಿನ ಪದ್ಯದ ಕಡೆ ಗಮನ ಹರಿಸೋಣ. ಏನು ಅಂತನ್ನೋ ವಿಷಯಗಳನ್ನು ಚಿಂತನೆ ಬಹಳ ಮಾಡಬೇಕು. ಮಾಡುವಾಗ ಸುಖ ದುಃಖಗಳು ಬರಲಿಕ್ಕೆ ಶುರು ಆಗ್ತವೆ, ದುಃಖ ಜಾಸ್ತಿ ಆಗ್ತದೆ. ಕರ್ತವ್ಯ ಮಾಡುವಾಗ ದುಃಖ ಆಗಲಿಕ್ಕೆ ಶುರು ಆಗ್ತದೆ, ಏನೇನೋ ಒದಗುತ್ತಾವೆ. ಆಗ ಅದನ್ನು ಹೇಗೆ ಸಹಿಸಬೇಕು? ಕೃಷ್ಣ ಅಂತಾನೆ ಎರಡನ್ನೂ ಸಮನಾಗಿ ತಗೊಂಡು ಮಾಡು ಅಂತಂತಾನೆ. ಅದು ನಾಳೆ ದಿವಸ ಮತ್ತೆ ಚಿಂತನೆ ಮಾಡ್ತಾ ಹೋಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.